ನೋ ಸ್ಮೋಕಿಂಗ್ ಡೇ ಅಂತ ಹೇಳ್ತಿದ್ವಿ. ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಇಲ್ಲಿಂದ ಆಫೀಸಿಂದ ಆಚೆ ಹೋಗ್ಬಿಟ್ರೆ 1 ಕಿಲೋಮೀಟ್ರಲ್ಲಿ ಒಂದು ಸುಮಾರು 100 ಸ್ಮೋಕಿಂಗ್ ಇರುವಂತಹ ಶಾಪ್ಸ್ಗಳು ಸಿಗುತ್ತೆ, 100 ಆಲ್ಕೋಹಾಲಿಕ್ ಇರುವಂಥ ಅಂಗಡಿಗಳು ಸಿಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಹುಡುಗಿಯರು ಸ್ಮೋಕಿಂಗ್ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಇದೆಲ್ಲದರ ಮಧ್ಯೆ ಇವತ್ತಿನ ಈ ಒಂದು ದಿನ ಹೆಂಗೆ ಸಾಧ್ಯ? ಇಲ್ಲ, ಈ ಆಲ್ಕೋಹಾಲು ಮತ್ತು ಸಿಗರೇಟ್ ಸಿಗುತ್ತೆ ಅಂದ್ರಲ್ವಾ, ಯಾಕೆ ಬ್ಯಾನ್ ಮಾಡಬಾರ್ದು? ಓಕೆ, ನಂಬರ್ 1. ಯಾಕೆಂದರೆ ಅದರಿಂದ ನಮಗೂ ಸರ್ಕಾರಕ್ಕೂ ಈಗ ಆಲ್ಕೋಹಾಲ್ ಎಲ್ಲ ಬ್ಯಾನ್ ಮಾಡಿಬಿಟ್ರೆ ಎಷ್ಟು ಸಾವಿರಾರು ಕೋಟಿ ಆದಾಯ ಹೊರಟೋಗುತ್ತೆ. ನಾವು ಯಾರಿಗೂ ಫ್ರೀಯಾಗಿ ಏನು ಕೊಡೋಕ್ಕಾಗಲ್ಲ. ಸೊ ರಾಬಿನ್ ಹುಡ್ ಥಿಯರಿ ಅಂತ ಒಂದಿದೆ. ಅದೇನಪ್ಪ ಅಂದರೆ ರಾಬ್ ಪೀಟರ್ ಟು ಪೇ ಪಾಲ್ ಅಂತ. ನನ್ನ ಇರೋನ ಹತ್ರ ಹೊಡೆದು ಇಲ್ಲರನಿಗೆ ಕೊಡು ಅಂತ. ಈಗ ಈ ಕುಡಿದಿರೋರ್ದು ಅವ್ರದ್ದೆಲ್ಲರದು ದುಡ್ಡು ತೊಗೊಂಡು ನಾರ್ಮಲ್ ಆಗಿರೋರಿಗೆ ಒಟ್ಟಿಗೆ ಇಲ್ಲಿರೋರ್ಗೆ ಹಂಚಬೇಕಾಗಿದೆ ಇವಾಗ. ಅದು ಪ್ರಶ್ನೆ ಇಷ್ಟೇ, ನಾವು ಹೇಳೋದು ಭಾಳ ಸುಲಭ ಸರ್. ನೋ ಸ್ಮೋಕಿಂಗ್ ಡೇ ಅಂತ ಇವತ್ತು ಒಂದು ದಿವಸ ಸ್ಮೋಕಿಂಗ್ ಡೇ ಬಿಟ್ಟು, ಈಗ ನಿನ್ನೆ ಮಹಿಳೆಯರ ದಿನಾಚರಣೆ, ಹಂಗಾರೆ ಈ ಮಹಿಳೆಯರನ್ನ ಇವತ್ತೇನು ಮಾತಾಡ್ಸಂಗಿಲ್ವ, ನಾವು ಕೇರ್ ಮಾಡೋಂಗಿಲ್ವಾ? ಅವತ್ತೊಂದು ದಿವಸ ಅವಳನ್ನ ಒಬ್ಬ ವಸಂತ ಪೂಜ್ಯತೆ ನಾರಿ ಈ ದೇಶದಲ್ಲಿ ಹಂಗೆ ಊದಿನ ಕಡ್ಡಿ ಬೆಳಗ್ಬಿಟ್ಟು 5 ವರ್ಷದ ಮಗ ಹುಡುಗಿನ ಯಾರು ಎತ್ಕೊಂಡು ಹೋಗಿದ್ದಾರೆ, ನೆನ್ನೆ ಕರ್ಕೊಂಡೋಗಿ ಮದುವೆ ಮಾಡಿಸಿದ್ದಾರೆ. ಇನ್ನೊಂದು 5 ವರ್ಷದ ಮಗುನ ಯಾವುದೋ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಸೊ ಪ್ರಶ್ನೆ ಅವತ್ತೊಂದು ದಿವಸಕ್ಕೆ ಮಾತ್ರ ಸೀಮಿತ ಅಲ್ಲ, ಇದು ಇಡೀ ವರ್ಷದಾದ್ಯಂತ ಆಗಬೇಕು. ಮತ್ತು ಈ ಸ್ಮೋಕಿಂಗ್ ಅನ್ನೋದು ಯೂಶ್ವಲ್ ನಾವು ಹೇಳೋದು ಟೊಬ್ಯಾಕೋ ಸ್ಮೋಕಿಂಗಿಗೇ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಅದರಲ್ಲೂ ಆ ಮರಿಜುವಾನ ಮತ್ತು ಹಾಶಿಶ್ ಇವುಗಳೆಲ್ಲ ಬರುತ್ತೆ. ನಾನು ಸುಮ್ಮನೆ ನೋಡ್ತಾ ಇದ್ದೆ, ಯಾಕೆ ಅವ್ರಿಗೆ ಒಂಥರ ಕಿಕ್ ಸಿಗುತ್ತಾ ನಿಜವಾಗ್ಲೂ ಅಂತ ನೋಡ್ತಾ ಇದ್ದೆ. ಕಿಕ್ ಯಾಕೆ ಸಿಗುತ್ತೆ ಅಂದರೆ, ನಾನು ಈ ರಾತ್ರಿ ಹೊತ್ತು ನಿದ್ದೆಗೆಡ್ತಾರಲ್ಲ ಓದೋಕ್ಕೆ, ಆ ಹುಡುಗರೆಲ್ಲ ಕದ್ದು ಹೊರಗಡೆ ಬಂದು ಸಿಗರೇಟ್ ಸೇದೋದು ನೋಡ್ತಾ ಇದ್ದೆ ಹಾಸ್ಟೆಲ್ಗಳ ಹತ್ರ, ಆ ಹಿಂದ್ಗಡೆ. ಇನ್ಫ್ಯಾಕ್ಟ್ ಹುಡುಗಾದಾಗ ನಾನು ಮಾಡಿದ್ದೀನಿ, ಲೆಟ್ ಮಿ ಬಿ ವೆರಿ ಕ್ಲಿಯರ್. ಈಗ 43 ವರ್ಷದಿಂದ ನಾನು ಸಿಗರೇಟ್ ಸೇದಿಲ್ಲ. ಫೈನಲಲ್ಲಿ ಇರ್ಬೇಕಾರೆ ಅದೆಲ್ಲ ವರ್ಷ ಎಲ್ಲ ಓಡಾಡ್ತಾ ಇದ್ವಿ. ಇನ್ನೊಂದು 15 ದಿವಸ ಒಂದು ತಿಂಗಳಿದೆ ಅನ್ಬೇಕಾದ್ರೆ ಕೂತ್ಕೊಳೋದು, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದೋದು. ನಿದ್ದೆ ಬಂದ್ಬಿಡುತ್ತೆ ಗುರು, ಒಂದು ಕಾಫಿ ಕುಡಿದು ಒಂದು ಸಿಗರೇಟ್ ಹೊಡೆದ್ಬಿಟ್ರೆ. ಹೌದು ನಿಜ, ಒಂದು ಕಾಫಿ ಕುಡಿದು ಒಂದು ಸಿಗರೇಟ್ ಕುಡಿದ್ರೆ ಅರ್ಧ ಗಂಟೆ ನಿಮ್ಮನ್ನು ಪರಲೋಕಕ್ಕೆ ತೊಗೊಂಡೋಗುತ್ತೆ. ಯಾಕೆ ಆಗುತ್ತೆ ಅಂತ ನೀವು ಟೆಕ್ಸ್ಟ್ ಬುಕ್ಗಳನ್ನು ತೆಗೆದು ನೋಡಿದಾಗ ಗೊತ್ತಾಗುತ್ತೆ. ಸಿಗರೇಟ್ ಸೇದೋದ್ರಿಂದ ಅಲರ್ಟ್ನೆಸ್ ಜಾಸ್ತಿ ಆಗುತ್ತೆ, ಮೊದಲನೇದು. ಎರಡನೇದು ಯುಫೋರಿಯಾ ಅಂತೀವಿ. ಯುಫೋರಿಯಾ ಅಂದರೆ ಉನ್ಮಾದ, ಮನುಷ್ಯನಿಗೆ ಆ ಉನ್ಮಾದ ಬರುತ್ತೆ. ಮೂರನೇದು ರಿಲ್ಯಾಕ್ಸೇಷನ್ಗೆ ಹೊರಟೋಗ್ತೀನಿ, ರಿಲ್ಯಾಕ್ಸೇಷನ್ ಸಿಕ್ಕುತ್ತೆ ನನಗೆ ಅಂತಾನೆ. ಮತ್ತು ನಾನು ಆಗಲೇ ಹೇಳಿದೆ, ಹುಡುಗರೆಲ್ಲ ಹೆಂಗೆ ಶುರು ಮಾಡಿಕೊಂಡ್ರು ಅಂತ, ಇನ್ಕ್ರೀಸ್ಡ್ ಕಾನ್ಸಂಟ್ರೇಷನ್ನು ಮೆಮೊರಿ ಬರುತ್ತೆ ಅಂತ. ತಕ್ಕ ಮಟ್ಟಿಗೆ ಇದು ನಿಜ. ಕಾರಣ ಇಷ್ಟೇ, ನಾವು ಸೇದಿದ ಆಲ್ಮೋಸ್ಟ್ ಒಂದು 10 ಸೆಕೆಂಡಲ್ಲಿ ಅಸ್ಟ್ರಿಲ್ ಕೋಲಿನು ಮತ್ತು ಈ ನಾನ್ ಎಪಿನೆಫ್ರಿನ್ ಅಂತ ಕರಿತೀವಿ, ಆ ನಾನ್ ಎಪಿನೆಫ್ರಿನ್ನು ಇದು ಅಸ್ಟ್ರಿಲ್ ಕೋಲಿನು ನ್ಯೂರೋ ಟ್ರಾನ್ಸ್ಮಿಟ್ರಿಗೆ ಸೇದಿದ 10 ಸೆಕೆಂಡಲ್ಲಿ ಅದು ತಲುಪುತ್ತೆ ಅವರಿಗೆ. ನಮಗೊಂದು ಅಂಶ ಚೆನ್ನಾಗಿ ಓದಿ, ಇದೆಲ್ಲವೂ ಪಾಸಿಟಿವ್ ಆಗಿ ಚೆನ್ನಾಗಿತ್ತು, ಅದಕ್ಕೆ ಶುರು ಮಾಡ್ಕೊಂಡ್ವಿ ಅಂತ. ಆದರೆ ಎಲ್ಲ ಕಾಫಿ, ಟೀ, ಯಾವುದೇ ಸ್ಟಿಮ್ಯುಲೆಂಟ್ಸ್ಗಳು ಯಾವುದಿದ್ದಾವೆ, ಈ ಎಲ್ಲ ಸ್ಟಿಮ್ಯುಲೆಂಟ್ಗಳ ಪ್ರೈಮರಿ ಆ್ಯಕ್ಷನ್ನು ಉದ್ದೀಪನಗೊಳಿಸೋದಾದರೆ ಸೆಕೆಂಡ್ರಿ ಆ್ಯಕ್ಷನ್ನು ಕೆಳಗಡೆಗೆ ಇಳಿಸೋದು. ಮಂಗ ಹೋಗುವಾಗ 5 ಅಡಿ ಮೇಲಕ್ಕೆ ಹೋಗ್ಬಿಡ್ತು, ಇಳಿಯುವಾಗ 10 ಅಡಿ ಕೆಳಗೆ ಇಳೀತು. ಸೊ ಯು ಲಾಸ್ಟ್ 5 feet. ಸೆಕೆಂಡ್ರಿ ಆ್ಯಕ್ಷನ್ ಆಫ್ ಆಲ್ ದೀಸ್ ಎಲಿಮೆಂಟ್ಸ್ ಈಸ್ ಟು ಡಿಪ್ರೆಸ್ ದೆಮ್. ಯಾವುದು ಎಲಿವೇಟ್ ಮಾಡುತ್ತೋ ಅದು ಸೆಕೆಂಡ್ರಿ ಆ್ಯಕ್ಷನ್ನು ಡಿಪ್ರೆಸ್ ಆಗಿರುತ್ತೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಈ ಪ್ರಪಂಚದಲ್ಲಿ WHO ಪ್ರಕಾರ ಅಟ್ಲೀಸ್ಟ್ ಒಂದು 80 ಲಕ್ಷ ಜನ ಸಿಗರೇಟ್ ಸೇದೋದ್ರಿಂದ ಸಾಯ್ತಾರೆ ಅಂತ. ಸತ್ರಪ್ಪ ಆಯಿತು, ಅದಾಳಾಗಲಿ. ಇನ್ನೊಂದು 15 ಲಕ್ಷ ಜನ ನಾನ್ ಸ್ಮೋಕರ್ಸು ಸಾಯ್ತಾರೆ. ಅಂದರೆ ಮನೇಲಿ ಸಿಗರೇಟ್ ಸೇದ್ತಾ ಇದ್ದಾನೆ, ಮನೇಲಿ ಒಂದು ಮಗು ಇದೆ, ಹೆಂಡತಿ ಇದ್ದಾಳೆ, ಅಥವಾ ಇನ್ಯಾರೋ ಇದ್ದಾರೆ. ನಾನ್ ಸ್ಮೋಕರ್ಸು ಕೂಡ ಅಷ್ಟೇ ಈಕ್ವಲ್ ಲೆವೆಲಲ್ಲೂ ಸಾಯ್ತಾರೆ. ಇದು ನಮಗೆ ಗೊತ್ತೇ ಇಲ್ಲದೆ ಪೆಡಂಬೂತ ನಮ್ಮನ್ನು ಸೇರಿಕೊಂಡು, ಅಂದರೆ ಆ ಹೊಗೆ ಅವ್ರಿಗೆ ಹೋಗೋದ್ರಿಂದ ನಾನ್ ಸ್ಮೋಕರ್ಗೂ ಸ್ಮೋಕರ್ ಅಷ್ಟೇ ಕೆಲಸ ಮಾಡುತ್ತದು.
ಮತ್ತು ಅವ್ರು ಸೆನ್ಸಿಟಿವ್ ಆಗಿರೋರಿಗೆ ಇನ್ನೂ ಕೆಲಸ ಮಾಡುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ 80% ಆಫ್ ದಿ ಲಂಗ್ ಕ್ಯಾನ್ಸರ್ಸ್ ಆರ್ ಡ್ಯೂ ಟು ಟೊಬ್ಯಾಕೋ ಸ್ಮೋಕಿಂಗ್. ಇನ್ಫರ್ಟಿಲಿಟಿ, ಟೊಬ್ಯಾಕೋ ಸ್ಮೋಕಿಂಗ್. ಟೊಬ್ಯಾಕೋ ಆಲ್ಮೋಸ್ಟ್ ಒಂದು 80 to 90% ಆಫ್ ದಿ ಕ್ಯಾನ್ಸರ್ಸನ್ನು ಉಂಟು ಮಾಡುತ್ತೆ. ಹಾರ್ಟ್ ನಮಗೆಲ್ಲ ಗೊತ್ತೇ ಇದೆ. ಇನ್ಫರ್ಟಿಲಿಟಿನಲ್ಲಿ ಮಕ್ಕಳಾಗದೇ ಇರೋ ಕಾರಣ ಸಿಗರೇಟ್ ಸೇದೋದು ಅಂತ ಹೌದಾ ಅಂತಾರೆ. ಹೌದು. ಗಂಡಸಿನ ಆರ್ಗನ್ಗೆ ಅವನ ಶಿಶ್ನಕ್ಕೆ ಸಪ್ಲೈ ಮಾಡುವಂಥದ್ದು ಬ್ಲಡ್ ಸಪ್ಲೈ ಮಾಡೋದು ಎಂಡ್ ಆರ್ಟ್ರೀಸ್ ಅಂತ ಕರಿತೀವಿ. ಅದು ಎಂಡ್ ಆಗುತ್ತೆ ಬಂದು ಆರ್ಟ್ರಿ, ಚಿಕ್ಕ ಚಿಕ್ಕ ಭಾಳ ಮೈನ್ಯೂಟೆಸ್ಟು. ಅದು ಸೆಕ್ಸ್ ಆ್ಯಕ್ಟಲ್ಲಿ ಅದು ಉದ್ರೇಕಗೊಳ್ಬೇಕಾದ್ರೆ ಅದರಲ್ಲಿ ರಕ್ತ ಹರಿಬೇಕು. ಈಗ ಎಷ್ಟು ಜನ ಬರ್ತಾರೆ ಈ ನಡುವೆ, ಸರ್ ಎರೆಕ್ಷನ್ನೇ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಹೆಂಡ್ತಿನೂ ಕಂಪ್ಲೇಂಟ್ ಮಾಡ್ತಾಳೆ, ಗಂಡ ಅವನೇ ಹೇಳ್ತಾನೆ ಎರೆಕ್ಷನ್ಸ್ ಇಲ್ಲ ಸರ್. ಏನು ಅಂತ ಕೇಳಿದರೆ ಸ್ಮೋಕಿಂಗು. 8-10 ವರ್ಷದಿಂದ ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ. ಆ ಫೈನಲ್ ಇರ್ಬೇಕಾದ್ರೆ 3 ಪ್ಯಾಕ್ 4 ಪ್ಯಾಕ್ ಮಾಡಿಬಿಟ್ಟ. ಈಗ ನೋಡಿದರೆ ಎರೆಕ್ಷನ್ ಇಲ್ಲ. ಅದಕ್ಕೊಂದು ವಿಂಡೀಸ್ ಟೆಸ್ಟ್ ಅಂತ ಮಾಡ್ತೀವಿ. ಪಿನಿಸ್ಗೆ ಇಂಜೆಕ್ಷನ್ ಕೊಟ್ಟು ಉದ್ರೇಕ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ನೋಡ್ತೀವಿ. ವಿಂಡೀಸ್ ಟೆಸ್ಟು ಈ ನಡುವೆ ಸ್ಮೋಕರ್ಸಲ್ಲಿ ಮತ್ತು ಯಾರು ತರುಣರಿದ್ದಾರೆ ಅವರಲ್ಲಿ ಬಹಳಷ್ಟು ಜನ ಮಕ್ಕಳಾಗದೆ ಇರೋರಲ್ಲಿ ಪಾಸಿಟಿವ್ ಬರ್ತಾ ಇದೆ. ವಿಂಡೀಸ್ ಟೆಸ್ಟ್ ಪಾಸಿಟಿವ್ ಬಂತು ಅಂದರೆ ಎಲ್ಲ ನಿಮ್ಮ ರಕ್ತ ನಾಳಗಳು ಕಿಟ್ಟ ಕಟ್ಟೋದು ಅಂತಾರಲ್ಲ, ಒಳಗಡೆ ಕಿಟ್ಟ ಕಟ್ಟಿ ಅದರಲ್ಲಿ ರಕ್ತ ಪರಿಚಲನೆ ಆಗ್ದಂಗೆ ಮಾಡುತ್ತೆ. ನಿಮ್ಮ ಸೆಕ್ಸ್ ಲೈಂಗಿಕ ಆಸಕ್ತಿಯನ್ನು ಕುಗ್ಸುತ್ತೆ. ಕೆಲವು ಸರಿ ಆಸಕ್ತಿ ಇಲ್ಲಿದ್ದರೂ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಹಾಗೆಯೇ ಸ್ಪರ್ಮನ್ನು ಕೊಂದಾಕುತ್ತೆ. ಟೊಬ್ಯಾಕೋ ಈಸ್ ದಿ ಅದು DNA ಫ್ರಾಗ್ಮೆಂಟೇಷನ್ ಅಂತ ಮಾಡ್ತೀವಿ. ಆ DNA ಫ್ರಾಗ್ಮೆಂಟೇಷನ್ ಮಾಡಿದಾಗ ಆ ಸ್ಪರ್ಮನ್ನು ಕೊಂದಾಕುವಂಥದ್ದು ಈ ಟೊಬ್ಯಾಕೋ. ಟೊಬ್ಯಾಕೋ ಅಂತ ಆಗೋ ಅನಾಹುತಗಳ ಬಗ್ಗೆ ಏನಾದ್ರು ನೀವು ಪುಸ್ತಕ, ನನಗೆ ಆಶ್ಚರ್ಯ ಆಗೋದು ಈಗ ಇಷ್ಟೆಲ್ಲ ಬಂದಿದೆ, ಯಾರು ಬೇಕಾದ್ರೂ ಏನು ಬೇಕಾದ್ರೂ ತಿಳ್ಕೊಬೋದು ಅಂತ. 150 ವರ್ಷದ ಹಿಂದೆ ಟಬ್ಯಾಕಮ್ ಅಂತ ಹೋಮಿಯೋಪತಿನಲ್ಲಿ ಒಂದು ಔಷಧಿ ಇದೆ. ಟಬ್ಯಾಕಮ್ ಬಗ್ಗೆ ರಿಸರ್ಚ್ ಮಾಡಿದಾರಲ್ರಿ. ಹೋಮಿಯೋಪತಿ ಪ್ರಿನ್ಸಿಪಲ್ ನಿಮ್ಗೆ ಗೊತ್ತಲ್ವಾ, ಯಾವುದು ಉಂಟು ಮಾಡುತ್ತೋ ಅದೇ ನಿವಾರಕವಾಗಿ ಕೆಲಸ ಮಾಡುತ್ತೆ ಅಂತ. ನಾನೂ ಕೂಡ ಟಬ್ಯಾಕಮ್ ಅಂತ ಮೆಡಿಸನ್ ಏನಿದೆ, ಟೊಬ್ಯಾಕೋ ಇಂದ ಮಾಡಿರೋ ಮೆಡಿಸನ್ನು, ಅದನ್ನು ಎಲ್ಲೆಲ್ಲಿ ಟೊಬ್ಯಾಕೋ ತೊಂದರೆ ಆಗಿದೆ ಮತ್ತು ಎಲ್ಲೆಲ್ಲಿ ನಮ್ಮಲ್ಲಿ ಕ್ಯಾಲೇಡಿಯಮ್ ಅಂತ ಒಂದು ಮೆಡಿಸನ್ನು, ಅದು ಕ್ರೇವಿಂಗ್ ಫಾರ್ ಸ್ಮೋಕಿಂಗ್ ಇರುತ್ತಲ್ಲ ಅದನ್ನು ಇಳಿಸುತ್ತೆ. ಆ ಮೆಡಿಸನ್ ಕೊಡ್ತೀವಿ. ಬರ್ತಾರೆ ಎಷ್ಟೋ ಜನ ತಂದೆ ತಾಯಿನೂ ಕೇಳ್ತಾರೆ. ತಂದೆ ತಾಯಿಗಳು ಗೊತ್ತಿಲ್ಲದೆ ಏನಾದ್ರು ನೆಗಡಿಗೆ ಅಂತ ಕೇಳ್ತೀವಿ, ನೀವು ಇದಕ್ಕೆ ಕೊಟ್ಬಿಡ್ತೀರಾ ಅಂತ ಕೇಳ್ತಾರೆ. ಹೆಂಡ್ತಿ ಅವನು ಒಪ್ಕೊಳಲ್ಲ, ಗಂಡ ನನ್ನ ತಾಕತ್ತಿಲ್ಲ ಅಂತ, ನೀವೇನಾದ್ರು ಕೊಡ್ತೀರಾ, ಸ್ಮೋಕಿಂಗ್ ಇದೆ 2 ಪ್ಯಾಕ್ ಮಾಡ್ತಾನೆ ಅಂಥವ್ರಿಗೆಲ್ಲ ಕೊಟ್ಟಿದ್ದೀವಿ. ಈ ಕೆರಾಡಿಯಮ್ಮು ಜೊತೆಗೆ ನಾನು ಹೇಳಿದ್ರೆ ಟಬ್ಯಾಕಮ್ ಗ್ಯಾರಂಟಿ ಶೂರ್ ಶಾಟ್ ಇದ್ದವ್ರಿಗೆ ಟಬ್ಯಾಕಮ್ ಕೊಡ್ತೀವಿ. ಲಂಗ್ ಕ್ಯಾನ್ಸರ್ ಜೊತೆಗೆ COPD ಅಂತ ಕರಿತೀವಿ. ಅದು ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸಾರ್ಡರ್ ಅಂತ. ಈ ಲಂಗ್ಸು ಈ ಜೇನುಗೂಡು ಇರುತ್ತಲ್ಲ, ಹನಿ ಕೂಂಬ್ ಆಪರೇಷನ್ ಹಂಗಿರುತ್ತೆ ಲಂಗ್ಸ್ ಒಳಗಡೆ. ಅದಕ್ಕೆ ಎಲಾಸ್ಟಿಸಿಟಿ ಇರುತ್ತೆ, ಹಿಗ್ಗೋದು ಕುಗ್ಗೋದು ಇರುತ್ತೆ. ಸಿಗರೇಟ್ ಸೇದಿರೋರಲ್ಲಿ ಸಿಮೆಂಟ್ ಹಾಕಿ ಪೇಸ್ಟ್ ಮಾಡೋದಿರುತ್ತೆ, ಹಿಗ್ಗೋದು ಇಲ್ಲ ಕುಗ್ಗೋದು ಇಲ್ಲ, ಅವ್ರಿಗೆ ಆಕ್ಸಿಜನ್ ಮೇಲೆ ಇಡೋ ಸ್ಥಿತಿ ಕೊಟ್ಟೋಗ್ತಾರೆ. ಸೊ ಸ್ಮೋಕಿಂಗಿನ ಇಲ್ ಎಫೆಕ್ಟ್ಸನ್ನ ನಾವೇನಾದ್ರು ಹೇಳ್ತಾ ಹೋದರೆ, ಇವು ಇಡೀ ದಿವಸ ಬೇಕಾದ್ರೆ ಹೇಳ್ಬಿಡ್ಬೋದು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ. ಮತ್ತು ಆದ್ರೂ ಇದಕ್ಕೆ ಸುಲಭವಾಗಿ ಈಗ ಎಲ್ಲ ದೇವಸ್ಥಾನದ ಬಾಗಿಲುಗಳು ತೆಗೆದಿದೆ. ಎಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾರೆ? ಪರಪ್ಪ ನಗರದಿಂದ ಹಿಡಿದು ಎಲ್ಲ ಡಿಸ್ಟ್ರಿಕ್ಟ್ ಜೈಲುಗಳೆಲ್ಲ ಬೀಗ ಹಾಕಿ 4 ಜನ ನಿಂತಿರ್ತಾರೆ. ಆದರೂ ಒಳಗೆ ಹೋಗೋದು. ಅವಳ್ಯಾರ ನಟಿ ಹೋದ್ಲು, ಇವಳ್ಯಾರ ಚಿನ್ನ ತೊಗೊಂಡು ಹೋದ್ಲು, ಅವನೋ ಮರಿಜುವಾನ ಸಾಗಿಸ್ತಾ ಇದ್ದ, ಮೊನ್ನೆ ಅವನೋ ಡ್ರಗ್ಸ್ ಸಾಗಿಸ್ತಾ ಇದ್ದ. ಇವೆಲ್ಲವೂ ಕೂಡ ಮನುಷ್ಯ, ಮತ್ತು ನಾನು ಹೇಳ್ದಂಗೆ ಮನುಷ್ಯ ಅಡ್ಡದಾರಿಗೆ ಬಹಳ ಬೇಗ ಗುರಿ ಸಾಧಿಸಬೇಕು ಅಂತ ಹೋಗ್ತಾನೆ. ಮನಸ್ಸನ್ನು ನಿಗ್ರಹ ಮಾಡೋಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಸಿಗರೇಟ್ ಸೇರ್ತಾನೆ. ಮೆಮೊರಿ ಇರುತ್ತೆ, ರಾತ್ರಿ ನಿದ್ದೆ ಕೆಡಬೇಕು ಅಂತ ಸಿಗರೇಟ್ ಸೇರ್ತಾನೆ. ಬಟ್ ಫೈನಲಿ ಹಿ ಎಂಡ್ಸ್ ಅಪ್ ವಿತ್ ಲಾಟ್ ಆಫ್ ಪ್ರಾಬ್ಲಮ್. ಹೋಮಿಯೋಪತಿನಲ್ಲಿ ನನಗೆ ಬಹಳ ಸಂತೋಷ ಆಗಿದ್ದೇನು ಅಂದರೆ, ನಾನು ಬರುವಾಗಲೂ ಒಂದ್ಸರಿ ನೀವು ಫೋನ್ ಮಾಡಿದ್ಮೇಲೆ ಇನ್ನೊಂದ್ಸರಿ ನಾನು ಕನ್ಫರ್ಮ್ ಮಾಡಿಕೊಂಡೆ. ಟೊಬ್ಯಾಕೋ ಚೂಯಿಂಗ್ ಕ್ರೇವಿಂಗ್ ಫಾರ್ 4 ಮೆಡಿಸನ್ ಹೇಳ್ತಾನೆ. ಟೊಬ್ಯಾಕೋ ಸ್ಮೋಕಿಂಗನ್ನು ಬಿಡಿಸೋಕೆ ಕೆರಾಡಿಯಮಿಂದ ಹಿಡಿದು ಇನ್ನೂ 2 ಮೆಡಿಸನ್ ಹೇಳ್ತಾನೆ. ಇಲ್ ಎಫೆಕ್ಟ್ಸ್ ಆಫ್ ಟೊಬ್ಯಾಕೋ ಅದಕ್ಕೊಂದಷ್ಟು ಮೆಡಿಸನ್ ಹೇಳ್ತಾನೆ. ಮತ್ತು ಟಬ್ಯಾಕಮ್ ಅನ್ನೋ ತೆಗೆದು ನೋಡಿದರೆ ಈ ಟೊಬ್ಯಾಕೋ ಅದು ಇನ್ನೇನೇನು ಕೆಲಸ ಮಾಡುತ್ತೆ ಅಂತ 150 ವರ್ಷದಿಂದನೇ ಪ್ರೂವ್ ಮಾಡಿಟ್ಟಿದ್ದಾರಲ್ರಿ ಹೋಮಿಯೋಪತಿನಲ್ಲಿ. ಗ್ರೇಟ್. ಅದು ಕೇಳಿದ್ದು
ನಾವು ಅದ್ರ ಇಲ್ ಎಫೆಕ್ಟ್ಸ್ಗೂ ಕೊಡ್ತೀವಿ. ಮತ್ತು ಬುದ್ಧಿವಂತಿತನ ಏನು ಅಂದರೆ ಅದೇ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಎಲ್ಲ ಸಣ್ಣ ಹುಡುಗರಿಂದ ಊರು ಹೊಡ್ಕೊಂಡೇ ಬಂದಿದ್ದೀವಿ. ಆದರೆ ಯಾರು ಮಾಡಲ್ಲ. ಹಾಗಾಗಿ ನನ್ನ ಕೇಳಿದರೆ ದ ಬೆಸ್ಟ್ ಥಿಂಗ್ ಈಸ್ ಟು ನಮ್ಮನ್ನು ನಾವು ನಿಗ್ರಹ ಮಾಡ್ಕೊಳ್ಳೋವಂಥದ್ದು, ಬಿಡೋವಂಥದ್ದಕ್ಕೆಲ್ಲ ಇದೆ. ಬಿಡಿಸೋಕ್ಕೂ ಈಗೆಲ್ಲ ಮೆಡಿಸಿನ್ಸ್ ಬಂದಿದೆ. ಮಾತಾಡ್ತೇನೆ ಸರ್ ಅದ್ರ ಬಗ್ಗೆ. ಒಂದೆರಡು ಕಾಲ್ಸ್ಗಳನ್ನು ತಗೊಳ್ಳೋಣ, ಮಾತಾಡೋಣ. ನಮಸ್ಕಾರ. ನಮಸ್ತೆ. ಹೇಳಿ, ತಮ್ಮ ಹೆಸರು ಯಾವರಿಂದ? ಸರ್, ನಾನು ಔಟ್ ಆಫ್ ಕಂಟ್ರಿಯಿಂದ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಏನ್ ಹೆಸರು ತಮ್ಮದು? ನನ್ನ ಹೆಸರು ಅನ್ನಪೂರ್ಣ ಅಂತೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಹೆಸರು ಶಬರೀಶ್ ಅಂತೇಳಿ. ಅವನ ಡೇಟ್ ಆಫ್ ಬರ್ತ್ 16. ನಾವು ಶಾಸ್ತ್ರ ಹೇಳ್ತಾ ಇಲ್ಲ ಮೇಡಮ್, ಬರೀ ನೀವು ಅವ್ನಿಗೇನು ತೊಂದರೆ ಅಂತ ಹೇಳಿ. ಇಲ್ಲ ಇಲ್ಲ ಇಲ್ಲ, ಅವ್ರು ಹೇಳ್ತಾರೆ ನಮ್ಮ ಮಗನಿಗೆ ಕ್ವಶನ್ಸ್ ಇಲ್ಲ ಅಲ್ಲ, ನೀವು ಶಾಸ್ತ್ರ ಅನ್ಕೊಬಿಡಿ. ಅವ್ರು ಕಾಲ್ ಮಾಡಿದ್ದು ಏನೋ ಹೇಳ್ತಾ ಇದ್ರು. ಹಲೋ, ಕಾಲ್ ಇದೆಯಾ? ಓಕೆ, ಮಾತಾಡೋಣ. ಅಂದರೆ ಓಕೆ, ನೀವು ಹೇಳ್ತಾ ಇರುವಾಗೆ ಒಂದಿಷ್ಟು ಟಬ್ಯಾಕಮ್ ಆಗಿರ್ಬೋದು, ಕ್ಯಾಲಿಡಿಯಮ್ ಆಗಿರ್ಬೋದು, ಇದೆಲ್ಲವೂ ಸಹಿತ ಹೋಮಿಯೋಪತಿಲಿ 150 ವರ್ಷಗಳ ಹಿಂದೆನೇ ಸಹಿತ ರಿಸರ್ಚ್ ಇದೆ, ಪ್ರೂವ್ ಮಾಡಿ ಏನೇನು ತೊಂದರೆಗಳ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕಾಫಿ ಕ್ರೂಡ್ ಅಂತ ಒಂದು ಮೆಡಿಸನ್. ಕಾಫಿ ಇಲ್ಲಿ ಇಲ್ ಎಫೆಕ್ಟ್ಸ್ ಆಫ್ ಕಾಫಿ ಅಂತ ಆನಿಮನ್ನು ಅವನ ಲೆಸರ್ ರೈಟಿಂಗ್ಸ್ ಅಲ್ಲಿ 20 ಪೇಜ್ ಬರ್ದಿದ್ದಾನ್ರಿ. ಏನೇನ್ ಮಾಡುತ್ತೆ ಕಾಫಿ ಕುಡಿದ ತಕ್ಷಣ, ಏನಾಗುತ್ತೆ, ಹೆಂಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಹೆಂಗೆ ಅವರು ಎಕ್ಸೈಟ್ ಆಗ್ತಾರೆ, ಹೆಂಗೆ ಯುಫೋರಿಯಾ ಉನ್ಮಾದಕ್ಕೆ ಹೋಗ್ತಾರೆ, ಮತ್ತೆ ಹೆಂಗ್ ಹಿಡಿತಾರೆ, ಕೊನೆಗೆ ಬಿದ್ಕೊಂಡು ಹೆಂಗ್ ಬರ್ತಾರೆ ಅನ್ನೋದನ್ನ ಆಲ್ಮೋಸ್ಟ್ ಕಾಫಿ ಬಗ್ಗೆನೂ ಹೇಳಿದ್ದೀವಿ. ಟಬ್ಯಾಕಮ್ ಬಗ್ಗೆ ಮಾಡಿದ್ದೀವಿ. ಹೋಮಿಯೋಪತಿಗೆ ಇದು ಗೊತ್ತಿತ್ತು. ಅಂದರೆ ಆ ಕಾಲದಲ್ಲಿ ನನಗನ್ಸುತ್ತೆ ಕ್ರಿಸ್ತಪೂರ್ವ 3000 3000ದಿಂದ 5000ನೇ ವರ್ಷದಲ್ಲೇ ಸ್ಮೋಕಿಂಗ್ ಬಗ್ಗೆ ಉಲ್ಲೇಖಗಳು ಬರ್ತವೆ. ಮೀಸೋ ಅಮೆರಿಕನ್ ಮತ್ತು ಯೂರೋ ಏಷ್ಯಾ ಮತ್ತು ನಮ್ಮಲ್ಲಿ ಅಫ್ಕೋರ್ಸ್ ಬಿಡಿ, ನಮ್ಮದು ಯಾವ ಕೇಳಿದ್ರು ರಾಮಾಯಣದಲ್ಲೂ ಬಾಂಗ್ ಹೊಡಿತಾ ಇದ್ರು. ಆ ಕಾಲದಲ್ಲಿ ಮಹಾರಾಜರು ಇದು ಹೊಡಿತಾ ಇದ್ದು. ನಾವೆಲ್ಲ ಈ ರಾಮಾಯಣಕ್ಕೆ ಹೋಗ್ಬಿಡ್ತೀವಲ್ಲ. ಅವನು ಜೂಜಾಡ್ ಕಳ್ಕೊಂಡ, ಅವನು ಉಕ್ಕ ಹೊಡೆದು ಕಳ್ಕೊಂಡ. ಸೊ ಇದು ನಮಗೆ ಎಲ್ಲ ಪರಿಚಯಗಳು ಯಾವ ಹೊಸದೇನಲ್ಲ. ನಾವು ಯಾವ್ದು ಕೇಳಿದ್ರು ಅಲ್ಲಿಗೆ ಹೇಳ್ಬಿಡ್ತೀವಿ. ಆದರೆ ಅಥೆಂಟಿಕ್ ಆಗಿ ಸಿಗುವಂಥದ್ದು ಐ ಥಿಂಕ್ ಕ್ರಿಸ್ತಪೂರ್ವ 3000ದಿಂದ 5000 ವರ್ಷದಲ್ಲಿ ಮೀಸೋ ಅಮೆರಿಕನ್, ಯೂರೋ ಏಷ್ಯಾ, ಇಟಲಿ, ಟರ್ಕಿ ಈ ಕಡೆದೆಲ್ಲ ತಗೊಂಡ್ಬರ್ತಾನೆ. ಏಷ್ಯಾಗೂ ಬರ್ತಾರೆ. ನಮ್ಮಲ್ಲಿ ಮೊದಲಿಂದ ಪ್ರತೀತಿ ಇದೆ. ಇದರ ದುಷ್ಪರಿಣಾಮಗಳ ಬಗ್ಗೆ ನಾವು ಖಂಡಿತ ಎಚ್ಚರ ವಹಿಸಬೇಕು. ಬಿಕಾಸ್ ಎಷ್ಟು ಜನ ಕ್ಯಾನ್ಸರ್, ನೀವು ಕಿದ್ವಾ ಕ್ಯಾನ್ಸರಲ್ಲಿ ಹೋಗಿ ನೋಡಬೇಕು. ಆ ಲಂಗ್ಸ್ ಬಂದಿರೋನೆಲ್ಲ ಯಾವುದೇ ಕ್ಯಾನ್ಸರ್ ಆಸ್ಪತ್ರೆಗಳಿಗೆ ಅವರು ಸಾಯೋದು 4ನೇ ಸ್ಟೇಜಿಗೆ ಬಂದು ಸಾಯೋದು ಇದೆಯಲ್ಲ, ಅದು ನಮ್ಮ ಶತ್ರುಗೂ ಬೇಡ ಕಣ್ರಿ. ಈಗ ಹಳೆ ಕಾಲದಲ್ಲಿ ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಬುಲೆಟಲ್ಲಿ ಹೊಡಿತೀನಿ, ಏನಿಲ್ಲ, ಸಿಗರೇಟ್ ಸೇದ್ಬಿಟ್ರೆ ಅವನು ನಮ್ಮ ಕಣ್ಣೆದುರುಗಡೆ ನರಳ್ತಾನೆ. ಸಿಗರೇಟ್ ಸೇದ್ದರೆಲ್ಲ ಸತ್ರ ಅದು ಇಲ್ಲ, ಅದು ಗೊತ್ತಿರಲಿ. ಹೋಮಿಯೋಪತಿನಲ್ಲಿ ಏನು ಹೇಳ್ತೀವಿ ಅಂದರೆ ಇಟ್ ಈಸ್ ದಿ ವೀಕೆಸ್ಟ್ ಸಸೆಪ್ಟಿಬಲ್. ಈಗ ನೀವೊಂದು ಚೈನ್ ತಗೊಂಡು ಎರಡೂ ಕಡೆ ಹುಕ್ಸ್ ಹಾಕಿ ಜೋರಾಗಿ ಎಳಿತೀರಾ ಅಂತ ಇಟ್ಕೊಳ್ಳಿ, ಎಲ್ಲ ಕೊಂಡಿಗಳು ಬಾಯಿ ಬಿಟ್ಕೊಳಲ್ಲ. ದ ವೀಕೆಸ್ಟ್ ಆಫ್ ದ ಲಿಂಕ್ ದಟ್ ಗಿವ್ಸ್ ವೇ. ಅಂದ್ರೆ ಸಿಗರೇಟ್ ಸೇದೋರ್ಗೆಲ್ಲ ಲಂಗ್ ಕ್ಯಾನ್ಸರ್ ಬರಲಿಲ್ಲ, ಕುಡ್ದವ್ರಿಗೆಲ್ಲ ಲಿವರ್ ಕ್ಯಾನ್ಸರ್ ಬರಲಿಲ್ಲ. ಅದು ಇವತ್ತಿನ ವಿಷಯ ಅಲ್ಲ, ಅದು ಬರುತ್ತೆ, ಅದಕ್ಕೋಸ್ಕರ ಮಾಡಬೇಡಿ ಅಂತ ಹೇಳೋದೇ ಇವತ್ತಿನ ಉದ್ದೇಶ. ಹಾಗಾಗಿ ನೋ ಟೊಬ್ಯಾಕ್ ಡೇ, ಇವತ್ತೊಂದು ದಿವಸ ಬಿಟ್ಬಿಡಿ, ಆಮೇಲೆ ನಾಳೆ ಇವತ್ತಿಂದು ಸೇರಿಸಿ 2 ಪ್ಯಾಕ್ ಹೊಡೆದ್ಬಿಡಿ ಅಂತ ಅಲ್ಲ. ಇಟ್ಸ್ ನಾಟ್ ದ್ಯಾಟ್. ಇಟ್ ಹ್ಯಾಸ್ ಟು ಬಿ ಥ್ರೂಔಟ್ ದಿ ಲೈಫ್. ಓಕೆ, ಯಾಕಂದರೆ ಮುಂಚೆ ಎಲ್ಲ ಬೀಡಿ ಸಿಗರೇಟ್ ಎಲ್ಲ ಸೇದೋದಂದರೆ ಕುಟುಂಬದಲ್ಲಿರುವಂಥ ಒಬ್ಬ ಹಿರಿಯ ವ್ಯಕ್ತಿ ಸೇದ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಈಗ ಏನಂತಂದರೆ ಹಿರಿಯರು ಸೇದ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಂಗ್ಸ್ಟರ್ಸ್ಗಳಂತ ಸೇದ್ತಿದ್ದಾರೆ. ಅಂದರೆ ತಾವು ಹೇಳಿರೋಗೆ ಒತ್ತಡ, ತಾವು ಆರಂಭದಲ್ಲಿ ಹೇಳಿದ್ರೆ ಒತ್ತಡ ಕಮ್ಮಿ ಆಗುತ್ತೆ, ರಿಲ್ಯಾಕ್ಸೇಷನ್ ಆಗ್ತೀವಿ ಅಂತ ಹೇಳಿ ನಾವು ಇದನ್ನ ಈ ರೀತಿ ಹೇಳ್ಬಿಟ್ಟು ಅಂತಾರೆ. ಬಹುಶಃ ನಾಳೆಯಿಂದ ಎಲ್ಲ ಸ್ಟ್ರೆಸ್ ಇದೀನಿ ಅಂತ ಕಾರಣಕ್ಕೆ ಸ್ಮೋಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂಗೆ ಚೆನ್ನಾಗಿ ಜ್ಞಾಪಕ ಇತ್ತು. ನಮ್ಮ ಅಜ್ಜ ಒರೆಸಿ ಬೀಡಿ ಸೇದವರು. ಅವಾಗ ಎಲ್ಲರ ಹತ್ರ ಬೆಂಕಿ ಪಟ್ಟಣ ಇರ್ತಾರಲ್ಲ, ಇದೊಂಚೂರು ಹಚ್ಕೊಂಬರೋ ಅಂತ ಕಳಿಸೋರು. ಅದು ಒಲೆಗೆ ಹೋಗಿ ಬೆಂಕಿಗೆ ಹಚ್ಕೊಂಡ್ ಬರ್ತಾ ಇದ್ದೆ. ಆ ಕಡೆ ನೋಡಿ ಯಾರು ಇಲ್ದೇ ಇರ್ಬೇಕು, ನಾನು ಹೊಡೆದಮ್ ಹೊಡೆದು ತಂದು ಕೊಡ್ತಾ ಇದ್ದೆ. ಏನೋ ಒಂಥರ ಇದೆಯಲ್ಲ, ನಮ್ಮ ಅಜ್ಜನೇ ಹೊಡಿತಾನೆ, ನಾನೇ ಹೊಡಿಬಾರ್ದು ಅನ್ನೋದು ಅಲ್ಲಿಂದ ಶುರುವಾಯಿತು. ಊರಲ್ಲಿ ನಾವು ಬೀಡಿ ಸಿಗರೇಟ್ ಸೇದಿ. ಓಕೆ, ಈಗ ನನ್ನ ಎದುರುಗಡೆ ನೀವೇ ಇದ್ದೀರಿ ಸರ್. ಈಗ ಎಷ್ಟು ಸುಮಾರು ಒಂದು 30 ವರ್ಷ ನೀವು ಸ್ಮೋಕ್ ಮಾಡಿದ್ದೀನಿ ಅಂತ ಹೇಳಿದ್ರಿ ಅಲ್ವಾ? ಅಲ್ಲ 40 ವರ್ಷಕ್ಕೆ 82 ಮುಂಚೆ ನಾನು ಸ್ಮೋಕ್ ಮಾಡಿದ್ದೆ. ಓಕೆ, ಅದಾದ್ಮೇಲೆ ಬಿಡಬೇಕು ಅಂತ ಅನಿಸ್ತಲ್ಲ, ಯಾಕೆ? ಇಲ್ಲ, ಅದೇನಾಗ್ತಾ ಇತ್ತು ಅಂದರೆ ನಂಗೆ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ದಿವ್ಸಕ್ಕೆ ಒಂದೊಂದು ಪ್ಯಾಕ್ ಪಿಲ್ಸ್ ಫಿಲ್ಟರ್ ಹೊಡೆದ್ಬಿಟ್ಟು ಅಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕೊನೆಗೆ ಬರ್ತಾ ಸೋಲ್ ಆಗೋದು. ಯಾವ್ದು ನಾನು ಆಗಲೇ ಹೇಳಿದೆ, ಇನಿಷಿಯಲ್ಲಾಗಿ ಯಾವುದು ನಿಮ್ಮನ್ನು ಉದ್ರೇಕ ಮಾಡುತ್ತೋ ಅದು ನಿಮ್ಮನ್ನು ಇಳಿಸುತ್ತೆ. ಓಕೆ,
ಉದ್ರೇಕ ಆಗೋದು ಇಳಿಸೋದು. ಈಗ ಒಂದು ಸೆಲ್ಲು ಒಂದು 5 ವರ್ಷ ನಾರ್ಮಲಾಗಿ ಬದುಕೋದು ಹೆಂಗಿದೆ, ಜಲ್ದಿ ಹಣ್ಣು ಮಾಡೋದು. ಈಗ ಪೌಡ್ರ್ ಹಾಕಿ ಹಣ್ಣು ಮಾಡಿರೋ ಹಣ್ಣು ಹೆಂಗಿರುತ್ತೆ ರೀ, ಹಂಗೆ ಆಗೋಗ್ಬಿಡ್ತು. ನನಗೆ ಅನ್ನಿಸೋಕೆ ಶುರುವಾಯಿತು, ಇದು ನಾನು ಆರ್ಟಿಫಿಷಿಯಲಾಗಿ ಎಕ್ಸೈಟ್ ಆಗ್ತಾ ಇದ್ದೀವಿ ಮತ್ತು ಅದ್ರದ್ದು ಇಲ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಅನ್ನೋದು ಗೊತ್ತಾಯ್ತು. ಅದು ನಂಬರ್ 1. ಅಫ್ಕೋರ್ಸ್ ಅಷ್ಟೊತ್ತಿಗೇನೋ ಮನ್ಸು ಬಂತು. ಮತ್ತು ಇನ್ನೊಂದೇನಾಗುತ್ತೆ ಅಂದರೆ ನಮ್ಮ ಎಲ್ಲ ಈ ಇನ್ಸೆಕ್ಯೂರಿಟೀಸ್ ಇರ್ತಾವಲ್ಲ, ಅದು ಈ ಹುಡುಗರಿಗೆ ತಾವು ಹುಡುಗರು ಅಂತ ಪ್ರೂವ್ ಮಾಡಿಸ್ಕೋಬೇಕು ಹುಡುಗಿರ ಎದುರುಗಡೆ. ಅದು ಸಿಗರೇಟ್ ಸೇರಿದರೆ ಗಂಡಸ್ತಾನ ಅಂತ ಯಾವನೋ ಹೇಳ್ಬಿಟ್ಟಿದ್ದಾನೆ, ಅವ್ರ ಎದುರುಗಡೆ ತೋರಿಸ್ಕೋಬೇಕು. ಅಲ್ಲಿಂದ ಶುರು ಆಗುತ್ತೆ ಇವೆಲ್ಲ ಮೋಜು ಮಸ್ತಿ. ಓಕೆ, ಮಾತಾಡ್ತೀನಿ ಇದ್ರ ಬಗ್ಗೆ. ಒಂದು ಕಾಲ್ ಇದೆ. ನಮಸ್ಕಾರ. ಡ್ರಿಂಕ್ಸ್ ಮಾಡೋದ್ ಬೇಡ ಅಂತ ಸರ್, ಅದಕ್ಕೆ ಕೇಳ್ತಿದ್ವಿ ಸರ್. ಹೇಳಿ 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 ಹೇಳಿ. ನಮ್ ಮನೆಯವರು ಡ್ರಿಂಕ್ಸ್ ಫುಲ್ ಮಾಡೋದ್ ಸರ್, ಮಾಡ್ಬೇಡ ಅಂತ ಹೇಳ್ತಾ ಇದೀವಿ ಸರ್. ಅದಕ್ಕೇನೆ ಕೇಳ್ತೀವಿ, ಏನ್ ಮುಂದೇನು ಪ್ರಾಬ್ಲಮ್ ಆಗಲ್ಲ ಅಂತ. ಅಲ್ಲ ಪ್ರಾಬ್ಲಮ್ ಆಗೋರಿಗೆ ಅದನ್ನೇ ನಾನು ಹೇಳಿದ್ದು. ಈಗ ಒಂದು ಬಾಟ್ಲು ಫುಲ್ ಕುಡಿದ್ಬಿಟ್ಟು ನೆಟ್ಟಿಗೆ ಗೆರೆ ಹಾಕಿದ್ರೆ ನೆಟ್ಟಿಗೆ ನಡೆಯೋರಿದ್ದಾರೆ, 30 ml ಹಾಕ್ಬಿಟ್ಟು ಇಡೀ ದಿವಸ ಮಾತಾಡೋರು ಇದ್ದಾರೆ. ಅವರವರ ವೈಯಕ್ತಿಕ ಕೊರತೆಗಳು, ಅವರಲ್ಲಿರೋವಂಥ ಅಭಾವಗಳು, ಅವರಲ್ಲಿರುವಂಥ ವೀಕ್ನೆಸ್ಗಳು ಒಂದೇ. ಯಾವುದೇ ಈ ಥರದ್ದು ಉದ್ರೇಕಗೊಳಿಸುವಂಥದ್ದನ್ನು ತೊಂದರೆ ಮಾಡುವಂಥ ಚಾನ್ಸಸ್ ಇರುತ್ತೆ. ಬಟ್ ಗೊತ್ತಿರೋದೇನು ನಮಗೆ ಚೆನ್ನಾಗಿ, ಹೌದು ಕುಡ್ತಾ, ಧೂಮಪಾನ, ಮರಿಜುವಾನ, ತಂಬಾಕು ಇದು ತಪ್ಪು. ಈ ತಂಬಾಕು ಹಾಕ್ತಾರಲ್ಲ ಅದು ತಪ್ಪು. ಅದು ಈ ಜರ್ದ, ಎಷ್ಟು ಜನ ಓರಲ್ ಕ್ಯಾನ್ಸರ್ ಇಟ್ಕೊಂಡ್ಬರ್ತಾರ್ರಿ, ಬಾಯಿ ತೆಗಿಯೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಅಂದರೆ ಅವ್ರನ್ನ ನೀವು ನೋಡಿದ್ರೆ ಅರ್ಥ ಆಗುತ್ತೆ, ನಮ್ಮ ಶತ್ರುಗೂ ಇದು ಬೇಡ ಅಂತ ಹೇಳಿದರೆ ಇದು ಅರ್ಥ ಆಗಲ್ಲ ನಿಜ. ಈಗೆಲ್ಲ ಐ ಥಿಂಕ್ ನಮ್ಮ ಅಲೋಪತಿ ಡಾಕ್ಟ್ರುಗಳು ಕೂಡ ಕುಡಿದೇ ಇರೋಕ್ಕೆ ಒಂದಷ್ಟು ನಿಮ್ಯಾನ್ಸಲ್ಲೂ ಕೊಡ್ತಾರೆ ಅಂತ ಕೇಳಿದ್ದೀನಿ ನಾನು. ಕೊಡ್ತಾರೆ, ತೊಗೊಂಡವರು ವಾಂತಿ ಮಾಡ್ಕೊಂಡ್ಬಿಡ್ತಾರೆ ಅಂತ. ಬಟ್ ಇವರಿಗೆ ಸರ್ ಈಗ ಅತಿಯಾಗಿ ಕುಡ್ತಾಕಿದ್ದಾರೆ ಅಂದರೆ ಅಡಿಕ್ಷನ್ ಫ್ರೀ ಅನ್ನೋ ಥರ ನಿಮ್ಮಲ್ಲಿ ಹೋಮಿಯೋಪತಿ ಅದೇ ಹೇಳಿದ್ದೆ ನಮ್ಮಲ್ಲಿ. ನಾನು ಹೇಳಿದೆ ಆಗ್ಲೇ, ನಮ್ಮಲ್ಲಿ ಕೆಲಾಡಿಯಮ್ ಅಂತ ಇದೆ, ಟಬ್ಯಾಕಮ್ ಅಂತ ಇದೆ. ಕುಡ್ತಾ ಮಾಡೋರ್ಗು ಕೊರೆಕಸ್ ಅಂತ ಒಂದು ಮೆಡಿಸನ್ನು, ಆ ಕೊರೆಕಸ್ ಮೆಡಿಸನ್ನು ಮತ್ತು ನಕ್ಸ್ವಾಮಿಕ ಇವೆರಡು ಕೊಟ್ಟು ನಾವು ಬಹಳಷ್ಟು ಜನಕ್ಕೆ ಕುಡಿತವನ್ನು ಸಂಪೂರ್ಣ ಬಿಡಿಸಿರೋದು ಇದೆ. ಬಟ್ ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟು. ಯಾರೋ ಒಂದ್ಸರಿ ಕರ್ಕೊಂಬಂದ್ಲು, ಗಂಡ ಹೆಂಡತಿ ಬಂದು ಕೂತ್ಕೊಂಡ್ರಿ ಹಿಂಗೆ. ಗಂಡ ಕೂರುವಾಗಲೂ ಆ ಕಡೆ ತಿರ್ಕೊಂಡು ಕೂತ್ಕೊಂಡ. ಏನು ಸರ್ ನಿಮಗೆ ತೊಂದರೆ ಇದೆ? ಅದೇನೋ ನಮ್ಮ ಹೆಂಡತಿ ಹೇಳ್ತಾ ಇದ್ಲು, ನೀವೇನೋ ಕುಡಿಯೋದು ಬಿಡಿಸ್ತೀನಿ ಅಂದ್ರಂತೆ, ಕೊಡಿ ನೋಡೋಣ ಅಂತ. ಇಲ್ಲ ಆಗಲ್ಲ ಸರ್ ಅಂದೆ. ಹೆಂಡತಿ ಅಲ್ಲ ಕಣ್ರಿ, ನೀವು ಡಾಕ್ಟ್ರ್ ಅಷ್ಟೆಲ್ಲ ಹೇಳಿ ಈಗ ಆಗಲ್ಲ ಅಂತಾರಲ್ಲ. ದ ವೇ ಈಸ್ ಆಸ್ಕಿಂಗ್ ಇಟ್ ಈಸ್ ನಾಟ್ ಪಾಸಿಬಲ್. ಅದೇನೋ ನೀವು ಕೊಡ್ತಿರಂತೆ, ಕೊಡಿ ನೋಡ್ತೀನಿ ಅನ್ನೋ ಥರ ಕೇಳ್ತಾ ಇದ್ದಾನೆ. ಅವನ್ನೆಲ್ಲಿ ಬಿಡಿಸ, ನಿಮಗೆ ಬಿಡಬೇಕು ಅನ್ನೋದು ಇಚ್ಛೆ ಇದ್ದರೆ ನಿಮ್ಮ ಮಕ್ಕಳು ಮರಿ ಹಾಳಾಗಬಾರ್ದು, ನಿಮ್ಮ ಹೆಂಡತಿ ಮಕ್ಕಳು ಹೋಗಿ ಕಂಡನ ಹತ್ರ ಭಿಕ್ಷೆ ಬೇಡಬಾರ್ದು. ಎಷ್ಟು ಜನ ರೀ ಪಾಪ. ನನಗೆ ಬೇಜಾರಾಗೋದು ಯಾರು ಅಂದರೆ, ಯಾರೋ ಒಬ್ಬ ದುಡ್ಡಿರೋನು ದೊಡ್ಡ ಶ್ರೀಮಂತ ಕುಡಿದು ಬಿದ್ದು ಹಾಳಾಗೋದ್ರೆ ಇನ್ಯಾರೋ ಉಣ್ಕೊಂಡು ಹೋಗ್ತಾರೆ, ಅವ್ರದ್ದೆಲ್ಲ ಹೋಗುತ್ತೆ. ದಿನಗೂಲಿ ಮಾಡ್ತಾರೆ, ಅವತ್ತಿಂದ ಹೊತ್ತಿಗೆ ಕೆಲಸ ಮಾಡ್ತಾರೆ, 2 ಹೊತ್ತಿನ ಊಟ ಸಿಕ್ಕಲ್ಲ. ಹೆಂಡತಿ ಮಕ್ಕಳಿಗೆ 1 ಹೊತ್ತಿನ ಹೊಟ್ಟೆ ಖಾಲಿ ಬಿಟ್ಕೊಂಡು ಆ ದುಡ್ಡು ತೊಗೊಂಡೋಗಿ ಕುಡಿತಾರೆ. ಆ ದುಡ್ಡು ಅವರು ನಮ್ಮ ಕಾಳಜಿ ಇರುವಂಥದ್ದು ಈ ಪಾಪ್ಯುಲೇಷನ್ ಇದೆಯಲ್ಲ, ಲೋವರ್ ಮಿಡ್ಲ್ ಕ್ಲಾಸ್ ಅಂಡ್ ಮಿಡ್ಲ್ ಕ್ಲಾಸ್, ಅವರು ತಡ್ಕೊಳಕ್ಕಾಗಲ್ಲ. ಮಾತಾಡ್ತೇನೆ ಸರ್. ಹಾಗೆ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ನಾನು ಪ್ರಸಾದ್ ಅಂತ ಸರ್, ಮೈಸೂರಿಂದ ಮಾತಾಡೋದು. ಹೇಳಿ. 5-6 ವರ್ಷದಿಂದ ಶುಗರ್ ಇದೆ, ಅದಕ್ಕೆ ಮೆಡಿಸಿನ್ ತಗೋಬೇಕಾಯ್ತು ಸರ್. ಹಾಂ ಆಯಿತು. ಶುಗರ್ ತಗೊಳ್ತಾ ಇರೋರು ಸಿಗರೇಟ್, ಇವತ್ತು ನಮ್ಮದು ಸಿಗರೇಟು ಟೊಬ್ಯಾಕೋ ವಿಷಯ ಮಾತಾಡ್ತಾ ಇದ್ದೀವಿ. ಡಯಾಬಿಟೀಸ್ ಇರೋರು ಸಿಗರೇಟ್ ಸೇದೋದು ಕಲ್ತ್ಕೊಂಡ್ರೆ ಕಾಲಲ್ಲಿ ಗ್ಯಾಂಗ್ರೀನ್ ಆಗಿ ಕಾಲನ್ನು ಕತ್ತರಿಸ್ಬೇಕಾಗುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಹಾರ್ಟ್ಗೆ ಮತ್ತು ಶಿಶ್ನಕ್ಕೆ ಹೆಂಗೆ ತೊಂದರೆ ಮಾಡುತ್ತೋ ಹಾಗೆ ಬಹಳಷ್ಟು ಜನ ಹೈ ಡಯಾಬಿಟಿಕ್ಸಲ್ಲಿ ಗೊತ್ತೇ ಆಗದಂಗೆ ನೀವು ಸ್ಮೋಕ್ ಮಾಡಿದರೆ ನಿಮ್ಮ ರಕ್ತನಾಳಗಳು ಬಂದಾಗಿ ಆ ಜಾಗಕ್ಕೆ ಬ್ಲಡ್ ಸಪ್ಲೈ ಕಟ್ಟಾಗಿ ಗ್ಯಾಂಗ್ರೀನ್ ಆಗಿ ಕಾಲುಗಳನ್ನು ತೆಗೆಯುವಂಥದ್ದು ಬರುತ್ತೆ. ಸೊ ಅದರಿಂದ ಅದು ಬೇಡ ಅಂತ ಹೇಳ್ತೀವಿ, ಅದಕ್ಕೆ ಔಷಧಿನೂ ಕೊಡ್ತೀವಿ ಸರ್. ಇನ್ನು ಇವ್ರು ಕೇಳಿರುವಂಥ ಒಂದು ಡಯಾಬಿಟೀಸ್ ಇರೋರಿಗೆ ಸ್ಮೋಕಿಂಗ್ ಮಾಡಿದ್ರೆ ಗ್ಯಾಂಗ್ರೀನ್ ಮಾಡಿಬಿಟ್ರೆ ಸೋನೆ ಪೇಸು ಆಗೋದು. ಅವ್ನು ಏನಾದ್ರು ಮಾಡ್ಬಿಟ್ಟ ಅವ್ನು ಹೋದ ಶೆಡ್ಗೆ, ಅಂದರೆ ಆ ಶೆಡ್ಗೆ ಅವ್ನು ಬಡಪ್ಪ. ಆಮೇಲೆ ಅದು ಆ್ಯಕ್ಚುಲಿ ಪ್ರಶ್ನೆ ಏನು ಅಂದರೆ, ಅಂಥವ್ರಿಗೆ ಡಯಾಬಿಟೀಸ್ ಇರೋರಿಗೆ, ಹೈ ಡಯಾಬಿಟೀಸ್ ಇರೋರು ಸ್ಮೋಕಿಂಗು ಮತ್ತು ತಂಬಾಕು ಇವೆರಡನ್ನೂ ಅಬ್ಸಲ್ಯೂಟ್ಲಿ ಕಮ್ಮಿ ಮಾಡಬೇಕು. ಬಾಕಿಯವ್ರಿಗಿಂತ 10% ಅವ್ರ ಕಾಲು ಗ್ಯಾಂಗ್ರೀನ್ ಆಗೋ ಚಾನ್ಸ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ 80% ಇರುತ್ತೆ.
ಅಂತ. ಅದರಲ್ಲೂ ಡಯಾಬಿಟಿಸ್ ಇರೋರು ದೇ ಹ್ಯಾವ್ ಟು ಟೇಕ್. ಈಗ ಎಷ್ಟೋ ಜನಕ್ಕೆ ಗೊತ್ತೇ ಆಗಿರಲ್ಲ, ಯುವಕರಲ್ಲೆಲ್ಲ ಡಯಾಬಿಟಿಸ್ ಅಂತಾರೆ. ನೆನ್ನೆ ಒಬ್ಬ ಬಂದಿಯಾನೆ 230 ಫಾಸ್ಟಿಂಗು, 22 ವರ್ಷ ಸರ್, 230 ಫಾಸ್ಟಿಂಗು, 400 ಹತ್ರ ಇದೆ. ಏನೋ ದುಡ್ಡಿಗೆ ಹಾಕ್ಕೊಂಡಿದ್ದಂತೆ, ಚೀಟಿಗೆ ಹಾಕ್ಕೊಂಡಿದ್ದ, ಏನೇನೋ ಆಯಿತು, ಇನ್ಯಾರೋ ಕೈ ಕೊಟ್ಟರು, ಫ್ರೆಂಡ್ಸ್ ಕೈ ಕೊಟ್ಟರು, ಶುರುವಾಯಿತು. ಈ ದೇವ್ರ ದಯದಿಂದ ಒಂದು 6 ತಿಂಗಳಲ್ಲಿ ಒಂದು 140, 220ಕ್ಕೆ ಬಂದಿಯಾನೆ. ಓಕೆ, ಅವ್ರಿಗೆ ಅದೇ ಈ ದುಡ್ಡು ಕಳ್ಕೊಂಡೆ ಅಂತ ಸ್ಮೋಕಿಂಗ್ ಈಗ ಶುರು ಮಾಡಿಬಿಟ್ಟ. ಅದು ಈ ಥರ ನಾವು ನಮ್ಮನ್ನು ಯಾವುದೋ ನಿರಾಸೆಗೋಸ್ಕರ, ಯಾವುದೋ ಅವಮಾನಕ್ಕೋಸ್ಕರ, ಯಾವುದೋ ಡಿಸಪಾಯಿಂಟ್ಮೆಂಟಿಗೋಸ್ಕರ, ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಕ್ಕೋಸ್ಕರ, ಜೀವನದಲ್ಲಿ ಫೇಲ್ ಆಗಿದ್ದಕ್ಕೋಸ್ಕರ ಈ ಥರ ಚೋದಕಗಳನ್ನು ಅಥವಾ ಈ ಥರ ಎಕ್ಸೈಟ್ ಆಗುವಂಥದ್ದನ್ನು ತೊಗೊಂಡ್ರೆ ಇದ್ದಿದ್ದು ಅದು ಖಂಡಿತ ಹಾಳಾಗ್ತೀವಿ. ಅದನ್ನು ಆ ಕಡೆ ಮಾಡ್ಕೋಬೇಡಿ. ನಾನಿಲ್ಲಿ ಕೂತ್ಕೊಂಡು ನಿಮಗೆ ಬುಕ್ಕಾಳೆ ಸರಿಯಾಗಿ ಹೇಳ್ಬೋದು, ಧ್ಯಾನ ಮಾಡಿ, ಯೋಗ ಮಾಡಿ ಅಂತ. ಕಣ್ಣು ಮುಚ್ಕೊಂಡ್ರೆ ನಾಳೆಗೆ 500 ರೂಪಾಯಿ ಇಲ್ವಲ್ಲಪ್ಪ ಅಂತ ಕೂತ್ಕೊಂಡು ಧ್ಯಾನ ಎಲ್ಲಿ ಮಾಡೋಕ್ಕಾಗುತ್ತೆ? ಬಟ್ ವಾಸ್ತವವನ್ನು ನಾವ್ಯಾರು ಮರಿಬಾರ್ದು. ಓಕೆ, ಅಂದರೆ ಸರ್ ಇದ್ರ ಜೊತೆಗೆ ಇನ್ನೊಂದೇನೆಂದರೆ, ಡಯಾಬಿಟಿಕ್ ಇರೋರಿಗೆ ಸ್ಮೋಕ್ ಮಾಡಿದರೆ ಎಫೆಕ್ಟ್ ಅಂತ ಹೇಳಿದರೆ, ಬಟ್ ಸ್ಮೋಕ್ ಮಾಡೋರಿಗೆ ಎಷ್ಟು ಬೇಗ ಡಯಾಬಿಟಿಸ್ ಅಟ್ಯಾಕ್ ಆಗ್ಬೋದು ಅಂತ? ಇಲ್ಲ, ಸ್ಮೋಕ್ ಮಾಡೋರಿಗೆ ಹಾರ್ಟ್ ಅಟ್ಯಾಕೇ ಆಗೋದಾದರೆ, ಸ್ಮೋಕ್ ಮಾಡೋರಿಗೆ ಕ್ಯಾನ್ಸರೇ ಬರೋದಾದರೆ ಅವ್ರಿಗೆ ಏನು ಬೇಕಾದ್ರೂ ಆಗ್ಬೋದಲ್ವಾ? ಅದು ಒಂಥರ ಹಿರೇಣ್ಣ ಇದ್ದಂಗೆ ಮನೆಯಲ್ಲಿ. ಒಂದು ಸರಿ ಸ್ಮೋಕ್ ಮಾಡೋನಿಗೆ ಒಂದು ಕಾಯಿಲೆ ಬಂತು ಅಂದರೆ ಅದು ಹಂತ ಹಂತವಾಗಿ ಹೋಗ್ತಾ ಹೋಗುತ್ತೆ. ಲಂಗ್ಸ್ ಆರ್ ದಿ ಫಸ್ಟ್ ಥಿಂಗ್. ಈ ಕಿಟ್ಟ ಕಟ್ಕೊಳೋದು ಅಂತೀವಿ, ಅದಕ್ಕೆ COPD ಅಂತಾರೆ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸಾರ್ಡರ್ ಅಂತ. ಅದು ಹೋಗಿ ಲಂಗ್ಸಲ್ಲಿ ಎಷ್ಟು ಕಷ್ಟಪಡ್ತಾರೆ ರೀ. ಮನೆಗೆಲ್ಲ ಆಕ್ಸಿಜನ್ ಸಿಲಿಂಡರ್ಸ್ ಇಟ್ಕೊಂಡು ಬಡವ್ರ ಮನೆಗಳೇ. ನನಗೆ ಅದು ಬೇಜಾರಾಗೋದು. ಬಹಳ ಅಫೋರ್ಡಬಲ್ ಇದ್ದೆ, ಆಯ್ತಯ್ಯ ನಿಮ್ಮ ಮನೆಯೇ ಬೇಕಾದ್ರೆ ಆಸ್ಪತ್ರೆ ಮಾಡ್ಕೋ, ಅದು ಎಲ್ರಿಗೂ ಎಲ್ಲಾಗುತ್ತೆ. ಪಾಪ ನನಗೆ ಬಹಳ ನೋವಾಗುವಂಥದ್ದು ಈ ಗಾರೆ ಕೆಲಸ ಮಾಡೋರು, ಮನೆ ಕೆಲಸ ಮಾಡೋರು, ಅಲ್ಲೆಲ್ಲೋ ಅತ್ಯಂತ ಕಡು ಬಡತನದಲ್ಲಿರೋರು, ಈ ಸಿಗರೇಟು, ಇದು ಎಂಥದ್ದು ತಂಬಾಕು, ಹೊಗೆ ಸೊಪ್ಪು, ಗುಟ್ಕ, ಅದರಲ್ಲೂ ಬಹಳಷ್ಟು ಜನ ಯುವಕರು ಆ ಗುಟ್ಕ ಅದು ಹಾಕ್ತಾರಲ್ಲ, ಅವ್ರಿಗೆಲ್ಲ ಓರಲ್ ಕ್ಯಾನ್ಸರ್ ಹಾಕ್ಬಿಟ್ರೆ, ನಾನು 2 ವರ್ಷಕ್ಕೆ ಮುಂಚೆ ಯಾರೋ ಒಬ್ಬರು ನೋಡಿದ್ದೆ, ಮೊನ್ನೆ ನೋಡ್ತೀನಿ ಇದರ್ಧ ಬಾಯಿ ಹೋಗೋಬಿಟ್ಟು ಕೊಜ ಅಂತಾನೆ. ಏನೇ ಅಂದೆ, ಅದೇ ನಮ್ಮ ಹುಡುಗ ಜರ್ದ ಆಗ್ತಾ ಇದ್ದ ಸರ್, ಅಲ್ಲಿಂದ ಶುರುವಾಯಿತು. ಸೊ ತಂಬಾಕಿನ ಐಟಮ್ಸು, ಈ ಮರಿಜುವಾನ, ಆಶಿಸು, ಸ್ಮೋಕಿಂಗ್ ಅಂದರೆ ಅದೇನೆ. ಇನ್ಹೇಲ್ ಮಾಡ್ತೀವಿ, ಸೇದ್ತೀವಿ, ಅದನ್ನು ಸುರುಳಿ ಸುತ್ಕೊಂಡು ಸೇದ್ತಾರೆ, ಆ ಸೇದಿದ್ದು ಒಳಗಡೆಗೆ ಹೋಗುತ್ತೆ. ನಾನು ಹೇಳ್ದಂಗೆ ಹೋದ 10 ಸೆಕೆಂಡಲ್ಲಿ ಅದು ಬ್ರೈನ್ಗೆ ಹೋಗುತ್ತೆ. ಓಕೆ, ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಮರವಾಡಿ ಹೋಬಳಿ. ಓಕೆ, ಸೂಪರ್. ಹೇಳಿ. ಹೇಳಿ, ತಮ್ಮ ಹೆಸರು ಹೇಳಿ ಸರ್. ಸರ್ ಮಲೇಶ್. ಮಲೇಶ್, ಓಕೆ, ಕೇಳಿ, ಪ್ರಶ್ನೆ ಕೇಳಿ. ಸರ್ ಇವಾಗ ಕುಡ್ತದಿಂದ ಏನೋ ಪ್ರಾಬ್ಲಮ್ ಇದೆಯಾ? ಅಯ್ಯೋ, ಏನ್ ಪ್ರಾಬ್ಲಮ್ ಇದೆ ಅಂತಿರಲ್ರಿ, ಮನೆ ಮಠ ಎಲ್ಲ ಹಾಳಾಗೋಗ್ಬಿಡ್ತವೆ. ಆದ್ರೆ ಕೆಲವ್ರು ಇದಾರೆ ಈಗ ಆಗುತ್ತೆ, ನಾರ್ಮಲ್ ಆಗಿ ಎಲ್ಲ ಮೇಂಟೈನ್ ಮಾಡಿದ್ರೆ. ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ. ಈಗ ನಮ್ಮ ಎಲ್ಲ ಕೋಲ್ಡ್ ದೇಶಗಳಿದಾವಲ್ಲ, ನಾವು ನೀವು ಕಾಫಿ ಕುಡ್ದಂಗೆ ಇಂಗ್ಲೆಂಡು, ಟರ್ಕಿ, ಫಿನ್ಲೆಂಡು, ಐರ್ಲೆಂಡು, ಐಸ್ಲ್ಯಾಂಡು, ಇಲ್ಲೆಲ್ಲ ಹೆಂಗಸರು ಮಕ್ಕಳಿಂದ ಹಿಡಿದು ನಾವು ನೀವು ಕಾಫಿ ಕುಡ್ದಂಗೆ ಅಲ್ಲಿ ಮೆಡಿಸನ್ ಡೋಸ್ ಥರ ಆಲ್ಕೋಹಾಲ್ ತಗೊಳ್ಳೋರಿದ್ದಾರೆ. ಅವರಿಗೆ ಅದ್ರ ನೆಸಿಟಿ ಇದೆ. ಅಷ್ಟಕ್ಕೆ ಮಿನಿಮಮ್ಮಲ್ಲೇ ಇದ್ದರೆ ಅವ್ರಿಗೇನು ತೊಂದರೆ ಆಗಲ್ಲ. ಕುಡುಕರು ಅಂದ ಕೂಡಲೇ, ಕುಡ್ತಾ ಅಂದ ಕೂಡಲೇ ನಾವು ಲೆಕ್ಕ ಹಾಕುವಂಥದ್ದು ದಿವಸ ಈ ಊರಲ್ಲೂ ಕುಡಿತಾರೆ, ಬೇಜಾರಾದರೆ ಕುಡಿತಾರೆ, ಸಂತೋಷ ಆದರೆ ಕುಡಿತಾರೆ, ಲಾಟ್ರಿ ಹೊಡೆದ್ರೆ ಕುಡಿತಾರೆ, ದುಡ್ಡು ಕಳ್ಕೊಂಡ್ರೆ ಕುಡಿತಾರೆ, ಹೆಂಡತಿ ಬಿಟ್ಟೋದ್ರೆ ಕುಡಿತಾರೆ, ಇನ್ನೊಬ್ಳು ಸಿಕ್ಕರು ಕುಡಿತಾರೆ. ಏನು ಕತೆ ಇದು? ಆ ಥರ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರೋದು. ಫಾರಿನಲ್ಲೆಲ್ಲ ಅಂದರೆ ನಮ್ಮ ಎಲ್ಲ ಕೋಲ್ಡ್ ಕಂಟ್ರೀಸಲ್ಲಿ, ಆ ಕೋಲ್ಡ್ ಕಂಟ್ರೀಸ್ನಲ್ಲಿ ಇದನ್ನು ಮೆಡಿಸನ್ ಥರ ತೊಗೊಳ್ತಾರೆ. ಒಂದು ಸಣ್ಣ ಮಕ್ಳಿಗೂ, ನಿಮಗೂ ಜ್ಞಾಪಕ ಇರಬೇಕು, ಈ ನಮ್ಮ ಮಡಿಕೇರಿ, ಶಿವಮೊಗ್ಗ, ಚಿಕ್ಕಮಗಳೂರುಗಳ ಕಡೆಯಲ್ಲೆಲ್ಲ ಈ ಚಳಿಗೆ ಅವಾಗೆಲ್ಲ ಈಗ ನಂಗೆ ಈ ಡಾಕ್ಟರ್ ತಕ್ಕೆಲ್ಲ ಹೋಗ್ತಾನೆ ಇರಲಿಲ್ಲ. ಸಣ್ಣ ಮಕ್ಳಿಗೂ ಶೀತ ಆದರೆ ಒಂದೇ ಒಂದು ಚಮಚ ಬ್ರಾಂಡಿ ಥರ ಹಾಕೋರು. ಅಂದರೆ ಔಷಧಿ ಥರ ಉಪಯೋಗಿಸಿದ್ರೆ ಪರವಾಗಿಲ್ಲ, ಬಟ್ ಅದನ್ನು ನಿರ್ಧಾರ ಮಾಡೋರು ಯಾರು? ಚಾನ್ಸ್ ಸಿಕ್ಕ ತಕ್ಷಣ ಹಾಳು ಮಾಡ್ಕೊತಾರೆ. ಅದಕ್ಕೋಸ್ಕರ ಕುಡ್ತಾ ಎಂದಿದ್ರು ಕೆಟ್ಟಿದೆ ಸ್ವಾಮಿ. ಓಕೆ, ಬ್ರೇಕ್ ನಂತರ ಮತ್ತೊಮ್ಮೆ ಆರೋಗ್ಯ ಕ್ರಾಂತಿ, ಆರೋಗ್ಯಕರ ಕರ್ನಾಟಕಕ್ಕಾಗಿ ಇವತ್ತಿನ ದಿವಸ ತಂಬಾಕು ರಹಿತ ಜೀವನವನ್ನು ಮಾಡೋದಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದಾಯ್ತು. ಅಂದರೆ ದಿನವನ್ನೇನೋ ಆಚರಣೆ ಮಾಡ್ತಾ ಇದ್ದೀವಿ, ಬಟ್ ಇದು ಬಿಟ್ಟು ಜೀವನ ಮಾಡೋದು ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಡಾಕ್ಟರ್ BT ರುದ್ರೇಶ್ ಅವರು ಅದ್ಭುತವಾಗಿ ತಮ್ಮ ಒಂದಿಷ್ಟು ಟ್ರೀಟ್ಮೆಂಟ್ಸ್ಗಳ ಮೂಲಕ ಹೋಮಿಯೋಪತಿ ಚಿಕಿತ್ಸೆ ಯಾವ ರೀತಿ ಸಹಕಾರಿ ನೀಡುತ್ತೆ, 150 ವರ್ಷಗಳ ಹಿಂದೆಯೇ ಸಹಿತ ಇದರ ಬಗ್ಗೆ ಸಂಶೋಧನೆಗಳಾಗಿ ಇದಕ್ಕೆ ಪೂರಕವಾಗಿರುವಂಥ ಔಷಧಿಗಳನ್ನು ಈಗಾಗಲೇ ನೀಡಲಾಗಿದೆ. ಸರ್, ಇನ್ನು
ಯಂಗ್ಸ್ಟರ್ಸ್ಗಳಿಗೆ ನಾವು ನೋಡೋದಾಯ್ತು ಅಂದರೆ ಬುದ್ಧಿ ಮಾತಲ್ಲಿ ಅಥವಾ ಅವ್ರ ಮನವರಿಕೆ ಆಗೋ ಥರ ಹೇಳಿ ನೀನು ಸ್ಮೋಕಿಂಗ್ ಜಾಸ್ತಿ ಮಾಡಬೇಡ ಬಿಡು ಅಂತ ಹೇಳಿದ್ರು ಸಹಿತ ಅಷ್ಟರ ಮಟ್ಟಿಗೆ ಅದನ್ನು ಅಕ್ಸೆಪ್ಟ್ ಮಾಡುವಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಇದು ಹಿಂದೆಲ್ಲ ಹೇಳ್ತಾ ಇದ್ವಿ ನಾವು, ಸಮಾಧಾನ ಭೇದ ದಂಡ ಎಲ್ಲ ಉಪಯೋಗಿಸ್ಬೇಕಾಗತ್ತೆ ಸಮಯ ಬಂದಾಗ ಅಂತ. ಈಗ ನೋಡಿ, ಬಿಹಾರದಲ್ಲಿ, ಗುಜರಾತಲ್ಲಿ ಟೋಟಲ್ ನಿಷೇಧ ಮಾಡಿದ್ದಾರೆ ಮದ್ಯಪಾನ. ಅಲ್ಲಿ ಇಲ್ವಾ ಜನ ಮುಚ್ಕೊಂಡಿಲ್ವಾ ಅಲ್ಲಿ? ಅವ್ರು ಬೆಂಗಳೂರಿಗೆ ಬಂದು ಕುಡ್ಕೊಂಡು ಹೋಗ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಅಲ್ಲಿ ಅಟ್ಲೀಸ್ಟ್ ಹಾಳಾಗುವಂಥದ್ದು, ಬಡವರು ಹಾಳಾಗುವಂಥದ್ದು, ನೆಲ ಕಚ್ಚಿ ಹೋಗುವಂಥದ್ದು, ಒಂದು ಹೊತ್ತಿನ ಊಟಕ್ಕಿಲ್ಲದೆ ಇರೋರು ಆ ದುಡ್ಡು ಉಳಿಸಿ ಇನ್ನೊಂದು ಊಟ ಮನೆ ಮಂದಿ ಕೊಡ್ಬೋದಾಗಿತ್ತು. ಸೊ ಕೆಲವು ಸರಿ ಬೇಕಾಗತ್ತೆ. ಸರ್ಕಾರ ನಡೆಸೋಕ್ಕಾಗಲ್ಲ, 1,500 ಕೋಟಿ 2,500 ಕೋಟಿ ದುಡ್ಡು ಅದರಿಂದ ಅಬ್ಕಾರಿಯಿಂದನೇ ಬರುತ್ತೆ, ಅವನ್ನೆಲ್ಲ ನಿಲ್ಸೋಕ್ಕೆ ಆಗಲ್ಲ ಅಂತ ಹೇಳಿ ನಾವು ಬಿಟ್ಕೊಂಡಿದ್ದೀವಿ ಅಷ್ಟೇ. ಬಟ್ ಹಾನೆಸ್ಟ್ಲಿ ಸ್ಪೀಕಿಂಗ್ ನಮ್ಮಂಥ ದೇಶದಲ್ಲಿ, ಯಾಕೆಂದರೆ ನಮ್ಮಲ್ಲಿ ಎಜುಕೇಷನ್ ಕಮ್ಮಿ ಇದೆ, ಸಾಮಾನ್ಯ ಜನರ ಜೀವನ ಮಟ್ಟ ಕಮ್ಮಿ ಇದೆ, ಅತ್ಯಂತ ಕಡುಬಡತನ ಇದೆ. ನಾವು ಏನೋ ದೊಡ್ಡಷ್ಟಕ್ಕೆ ಎಲ್ಲ ನೋಡೋದು ಇಲ್ಲಿ ಬೆಂಗಳೂರಲ್ಲಿ ಅಷ್ಟೇ. ಮತ್ತು ನೀವು ನಿಜವಾದ ಅರ್ಥದಲ್ಲಿ ನೋಡೋಕೆ ಎಲ್ಲರೂ ಪ್ಯಾಂಟು ಶರ್ಟು ಹಾಕ್ಕೊಂಡು ಓಡಾಡ್ತಾರೆ, 10,000 15,000 ಕೆಲಸ ಮಾಡ್ತಾರೆ, 5,000 ಪಿ ಜಿಲಿ ಇರ್ತಾರೆ, ಇನ್ನು 5,000 ಊರಿಗೆ ಕಳಿಸ್ತಾರೆ. ಒಂದು ಹೊತ್ತಿನ ಎಕ್ಸ್ಟ್ರಾ ಊಟ ಮಾಡಬೇಕು ಅಂದ್ರೆ ಕಷ್ಟ ಸ್ಥಿತಿನಲ್ಲಿ ನೋಡೋಕೆ ಚೆನ್ನಾಗಿ ಗರ್ಮ ಕಾಣಿಸೋರು ಇರ್ತಾರೆ. ಅವರು ಆರ್ಥಿಕ ಪರಿಸ್ಥಿತಿ ಕೇಳಿಬಿಟ್ರೆ ಎಕ್ಕುಟ್ಟು ಹೋಗ್ತಾರೆ. ಅಂಥವ್ರು ಹೋಗಿ ಕುಡಿಯೋದು ಯಾಕೆ ಮಾಡಬೇಕಾಗುತ್ತೆ ಅಂದರೆ, ನನ್ನ ಕಾಳಜಿ ಇರೋವಂಥದ್ದು ಲೋವರ್ ಕ್ಲಾಸು, ಲೋವರ್ ಮಿಡ್ಲ್ ಕ್ಲಾಸು ಅಥವಾ ವರ್ಕಿಂಗ್ ಕ್ಲಾಸು, ಬಹಳ ಡೌನ್ ಟ್ರಾಡನ್ ಅಂತ ಕರಿತೀವಲ್ಲ, ಆ ತುಳಿತಕ್ಕೊಳಗಾದವರು ಅಥವಾ ಆ ಕೆಲಸ ಮಾಡ್ತಾ ಇರೋವಂಥವ್ರು, ಅವ್ರಿಗೆ ಬೇಕಾಗ್ಬೋದು, ಕಿಕ್ ಬೇಕಾಗ್ಬೋದು, ಬಟ್ ಅದರಿಂದ ಮನೆತನಗಳು ಹಾಳಾಗೋಗ್ತವೆ. ಸಿಗರೇಟ್ಸ್ ಇರುವಂಥವ್ರು, ಅದನ್ನು ಕ್ಯಾನ್ಸರ್ ಆಸ್ಪತ್ರೆಗಳು ನೋಡಿದ್ರೆ ಕಣ್ಣು ಒಂಥರ ಅಯ್ಯೋ ಹೃದಯ ಕರ್ಗೋಗುತ್ತೆ, ಕಣ್ಣಲ್ಲ. ಅದನ್ನ 3rd ಸ್ಟೇಜು 4th ಸ್ಟೇಜಿಗೆ ಬಂದಾಗ ಬರ್ತಾರೆ. ಈ ತಂಬಾಕು ಹಾಕಿರೋರೆಲ್ಲ ಬಾಯಿ ಕಟ್ ಮಾಡ್ಕೊಂಬರ್ತಾರೆ, ಬಾಯಿ ತೆಗಿಯೋಕ್ಕೆ ಆಗಲ್ಲ, ಫೈಬ್ರೋಸಿಸ್ ಅಂತೀವಿ, ಬಕ್ಕಲ್ ಮ್ಯೂಕೋಸಾ ಒಳಗಡೆ ಫೈಬ್ರೋಸಿಸ್ ಅಂತ ಕರಿತೀವಿ, ಅದನ್ನು ಮಾಡ್ಕೊಂಡು ಬರ್ತಾರೆ. ಸೊ ಇದೆಲ್ಲ ನೋಡಿದಾಗ ನನಗನ್ಸೋದು, ನಮಗೆ ಜನರ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ ಆರೋಗ್ಯ ಇಲಾಖೆಗೆ ಅದೆಷ್ಟೋ ಇಂಡಿಯಾದಲ್ಲೂ ಐ ಥಿಂಕ್ 8% ಏನೋ ನಾವು ನಮ್ಮ ಬಜೆಟಲ್ಲಿ ಆರೋಗ್ಯಕ್ಕೆ ಇಡೋದು. ಬಟ್ ಅದು 38% ಕುಡಿತದಿಂದ ಬರುತ್ತೆ ದುಡ್ಡು, ಬಟ್ ನಾವು ಆರೋಗ್ಯಕ್ಕೆ ಇಡ್ತಾ ಇರೋದು 8%. ಐ ಥಿಂಕ್ ಲಾಸ್ಟ್ ಇಯರ್ ಚೇಂಜ್ ಮಾಡಿರೋದು ಅಂದ್ಕೊಂಡಿದ್ದೀನಿ. ಐ ಆಮ್ ನಾಟ್ ವೆಲ್ ಇನ್ಫಾರ್ಮ್ಡ್ ಅಬೌಟ್ ದಟ್, ಬಟ್ ಸರ್ಟನ್ಲಿ ಟ್ರೂತ್ ದಟ್ ಈ ಬಡ್ಜೆಟಲ್ಲಿ ಆರೋಗ್ಯಕ್ಕೆ ಅಂತ ಎಷ್ಟೊಂದು ಇಡ್ತೀವಲ್ವಾ, ಅದರಲ್ಲಿ ಅರ್ಧ ದುಡ್ಡು ಇದಕ್ಕೆ ಹೋಗ್ತಾರೆ. ತಿಂದವರು, ಕುಡಿದವ್ರದ್ದು, ಒಟ್ಟಿಗಿಲ್ಲದೆ ಇರೋರ್ದು, ಇನ್ಶೂರೆನ್ಸ್ ಇಲ್ಲದೆ ಇರೋರ್ದು, ಆಸ್ಪತ್ರೆಗಳಿಗೆ ವಿತೌಟ್ ಇದು 5 ಲಕ್ಷ ಕೊಡ್ತೀವಿ, ಎಷ್ಟು ಆಪ್ರೇಷನ್ ಮಾಡೋದು, ಡಾಕ್ಟ್ರುಗಳು ಎಷ್ಟು ಮಾಡೋದು, ಆಸ್ಪತ್ರೆಗಳು ಎಲ್ಲ ಹೇಳ್ತೀವಿ. ಬಟ್ ಪ್ರಶ್ನೆ, ಮನಸ್ಸು ಮಾಡಿದರೆ ನಾವು, ನಾನು ಆಗಲೇ ಹೇಳಿದೆ, ಸಮಾಧಾನ ಭೇದ ದಂಡ ಎಲ್ಲ ಮಾಡಬೇಕಾಗುತ್ತೆ. ಅವ್ನು ಕೇಳಲ್ಲ, ಅವ್ನಿಗೆ ಸಿಗ್ದಂಗೆ ಮಾಡಿ ಯಾರು ಬೇಡ ಅಂತಾರೆ. ಅವ್ನು ಡೆವಲಪ್ ಆಗಲಿ. ನಿಮ್ಗೆ ಚೆನ್ನಾಗಿ ಜ್ಞಾಪಕ ಇದೆ, ಈ ಥರದ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡೋವಂಥದ್ದು ಮತ್ತು ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡೋದು ಕೂಡ ಸರ್ಕಾರದ ಗುರಿ. ಎಲ್ಲವನ್ನೂ ಸರ್ಕಾರಗಳಿಗೆ ಬಿಡ್ತೀವಿ ಅನ್ನೋದು ತಪ್ಪಾಗುತ್ತೆ. ಬಟ್ ಇಲ್ಲಿ ನಾವು ನಮ್ಮ ಕಷ್ಟ ನಮಗೆ ಗೊತ್ತು, ಅವ್ನಿಗೆ ಹೆಂಗೆ ಗೊತ್ತು, ಬೆಳಿಗ್ಗೆ ಎಲ್ಲ ಕಷ್ಟ ಮಾಡಿರ್ತೀವಿ, ರಾತ್ರಿ ಒಂಚೂರು ಹಾಕ್ತೀವಿ ಅಂತಾರೆ. ಅಥವಾ ಕೆಲಸ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಹೋಗಿ ಒಂದು ಮೋಟ್ ಪೀಡಿ ಸೇರ್ಕೊಂಡು ಬಂದು ಕೂತ್ಕೊತಾನೆ, ಅವ್ನಿಗೆ ಇನ್ನೊಂದು ಅರ್ಧ ಗಂಟೆ ಕೆಲಸ ಮಾಡೋಕ್ಕೆ ಹುಮ್ಮಸ್ಸು ಸಿಕ್ಕುತ್ತೆ. ಅಂದರೆ ನಮ್ಮ ಸಾಮಾಜಿಕ ಪರಿಸ್ಥಿತಿಗಳೇನಿದೆ ಮತ್ತು ಸಮಾಜ ನಿರ್ಮಾಣ ಕಾರ್ಯದಲ್ಲಿ, ವ್ಯಕ್ತಿ ನಿರ್ಮಾಣ ಕಾರ್ಯದಲ್ಲಿ ಅವ್ರ ವ್ಯಕ್ತಿಗಳಿಗೆ ಬಲ ಕೊಡೋವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗುತ್ತೆ. ಅದನ್ನು ಧ್ಯಾನ ಮಾಡ್ತಿರೋ ಅಥವಾ ಅವ್ರಿಗೆ ಇನ್ನೇನು ಮಾಡಿಕೊಡ್ತಿರೋ, ಅವ್ರಿಗೇನು ಹೇಳ್ತಿರೋ, ಅವನಿಗೆ ಸೂರು ಇಲ್ದವ್ರಿಗೆ ಸೂರು, ರೋಟಿ ಕಪಡ ಮಕಾನ್ ಅಂತ ಆ ಕಾಲದಲ್ಲಿ ಆ ಮನೋಜ್ ಕುಮಾರ್ ಪಿಕ್ಚರು 60ನೇ ಇಸ್ವಿಲೇ ಬಂದ್ಬಿಡ್ತು. ರೋಟಿ ಕಪಡ ಮಕಾನ್, ಇದು 3ಕ್ಕೆ ಒದ್ದಾಡೋವಂಥ ದೇಶದಲ್ಲಿ ನಾನು ಆಗಲೇ ಹೇಳ್ದಂಗೆ ಸೋನೆ ಪೇಸುವಾಗ ಇದು ಬೇರೆ ಬಂದುಬಿಟ್ಟು ಸಿಗರೇಟ್ ಬೇರೆ ಬಂದು ಜನರು ನನಗೆ ಅವ್ರ ಆರೋಗ್ಯನ ಮತ್ತು ಅವ್ರ ನರಳಾಟ, ಅವ್ರ ಇಡೀ ದುಡಿಮೆ ಅವೆಲ್ಲವನ್ನು ಹಾಕಬೇಕಲ್ರಿ. ಆ ದೃಷ್ಟಿಯಿಂದ ಇದನ್ನು ಮಾಡಬೇಕು ಅಂತ ನನ್ನ ದೃಷ್ಟಿ. ಓಕೆ, ಅಂದರೆ ಇನ್ನು ಸ್ಮೋಕಿಂಗಲ್ಲಿ ನಾವು ತೆಗೆದುಕೊಂಡಾಗ ಪುರುಷರು ಮತ್ತು ಮಹಿಳೆಯರು ಅಂತ ನೋಡಿದಾಗ ಸರಿಸಮಾನವಾಗಿ ಇಬ್ಬರು ಸಹಿತ ಸ್ಪರ್ಧಾತ್ಮಕವಾಗಿ ಸ್ಮೋಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದು ನಗರಗಳಲ್ಲಿ ಮಾತ್ರ ಅನಿಸುತ್ತೆ. ನಾನು ನೋಡ್ದಂಗೆ ಬೆಂಗಳೂರಿನಲ್ಲೇ ನೋಡಿದರೆ ನನಗೆ ಸ್ಮೋಕಿಂಗ್ ಮಾಡೋ ಹುಡುಗಿರು, ನಾನು ಹುಡುಗ ಆದಾಗ ಅಂದರೆ 50 ವರ್ಷದಿಂದ ನೋಡಿದಾಗ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಬಹುಶಃ ಹುಡುಗಿರು ಕೂಡ ನಾವು ಏನು ಕಮ್ಮಿ ಇಲ್ಲ ಅಂತ ತೋರಿಸ್ಕೋಬೇಕು. ಹಂಗಾರೆ ಅವ್ರೇ ಯಾಕೆ ಮಾಡ್ತಾರೆ, ಅವ್ರು ಬಿಟ್ಬಿಡ್ಲಿ, ಬರೀ ಗಂಡಸರೇ ಮಾಡಲಿ ಅಂತ ನಾನು
ಮೇಲ್ಚೌವಿನಿಸಮ್ ಅಂತಾರಲ್ಲ ಆ ಥರ ಮೇಲ್ಚೌವಿನಿಸಮ್ ತೋರಿಸ್ತಾ ಇಲ್ಲ. ಪ್ರಶ್ನೆ ಏನು ಅಂದರೆ ನಾವು ಅವ್ರಿಗೆಲ್ಲ ಪೂಜ್ಯ ನಾರಿ ಪೂಜ್ಯ ಅಂತೆ ಹಂಗೆ ಹಿಂಗೆ ಅವಳು ದೊಡ್ಡವಳು ಅಂತೀವಿ, ತಾಯಿ ಅಂತೀವಿ, ದುರ್ಗೆ ಅಂತೀವಿ, ಎಲ್ಲ ಹೇಳ್ತೀವಿ, ಅವಳಿಗೆ ನಮಸ್ಕಾರ ಮಾಡ್ತೀವಿ, ಎಲ್ಲರನ್ನೂ ಅಕ್ಕಂಗಿರಂಗೆ ನೋಡ್ಕೋಬೇಕು ಅಂತೀವಿ. ಈಗ ಅವರು ಸಿಗರೇಟ್ ಸೇದ್ಕೊಂಡು ಕೂತ್ಬಿಟ್ರೆ ಕಾಲ ಮೇಲೆ ಕಾಲು ಹಾಕೋಬಾರ್ದು ಅಂತ ಅಲ್ಲ. ಪ್ರಶ್ನೆ ಏನು ಅಂದರೆ ಅಡಾಸಿಟಿ ಪ್ರದರ್ಶನಕ್ಕೋಸ್ಕರ, ಸೂಡೋ ಪ್ರೆಸ್ಟೀಜಿಗೋಸ್ಕರ, ತಾನು ಬಾಕಿಯವ್ರಿಗಿಂತ ಕಮ್ಮಿ ಇಲ್ಲ ಅನ್ನೋದಕ್ಕೋಸ್ಕರ, ಸೋಷಿಯಲ್ ಸ್ಟೇಟಸ್ನ ಎಲಿವೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅಡಿಕ್ಟ್ ಆಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕುಡ್ತದವ್ರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಹುಡುಗಿರಲ್ಲಿ. ಪಬ್ಗಳು ಅದು ಸಿಟಿಗಳಲ್ಲಿ, ನಂಗೆ ಹಳ್ಳಿಗಳ ಕಡೆ ಇನ್ನೂ ಗೊತ್ತಿಲ್ಲ, ಕದ್ದು ಕುಡಿತಾರೋ ಏನೋ, ಇವತ್ತಿಗೂ ಆ ಟ್ಯಾಬು ಇದೆ ಅಲ್ಲಿ. ಒಂದು ಸ್ವಲ್ಪ ಹೆದರಿಕೆ, ಮಾನ ಮರ್ಯಾದೆ ಇನ್ನೂ ಉಳ್ಕೊಂಡಿದೆ. ನೀವು ಚರ್ಚ್ ಸ್ಟ್ರೀಟಿಗೆ ಹೋಗಿ ಶುಕ್ರವಾರ ಸಾಯಂಕಾಲ ಹೆಂಗಿರುತ್ತದು, ಮೈ ಗಾಡ್. ಕುಡ್ತಾ ಇರ್ಬೋದು, ಅದು ಸ್ಮೋಕಿಂಗ್ ಇರ್ಬೋದು, ಯುವ ಜನತೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ. ಅಂದರೆ ನಾವು ನಮ್ಮ ಕೈಲಿ ಮಾಡೋಕ್ಕಾಗದೇ ಇರೋದೆಲ್ಲ ಅವ್ರು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ತಪ್ಪು ಅಂತ ಹೇಳ್ತಾ ಇಲ್ಲ. ಪ್ರಶ್ನೆ ಇವ್ರನ್ನೆಲ್ಲ ಈ ಸಮಾಜನ ಮುಂದೆ ಒಂದು ಇಂಥ 100 ಪ್ರಧಾನಮಂತ್ರಿಗಳು ಬಂದ್ರೂ ಸರ್ ಮಾಡೋಕ್ಕಾಗದಾಗ ನಾವು ಹಾಳಾಗೋಗ್ಬಿಟ್ಟಿದ್ದೀವಲ್ಲ, ಯಾರು ಬಂದರೂ ಹೆಂಗೆ ಸರ್ ಮಾಡೋಕ್ಕಾಗತ್ತೆ? ಅದಕ್ಕೋಸ್ಕರ ನನ್ನ ದೃಷ್ಟಿನಲ್ಲಿ ಅವ್ರ ಮೇಲೆ ನಿಷೇಧ, ಯೂತ್ ಮೇಲೆ. ಈಗ ಅಫ್ಕೋರ್ಸ್ ಆಸ್ಟ್ರೇಲಿಯಾದಲ್ಲೇನೋ ಮಾಡಿದ್ರು, ಏನು ಆ ಫೋನನ್ನು 19 ವರ್ಷದ ಕೆಳಗಡೆ ಇರೋರು ಉಪಯೋಗಿಸಬಾರ್ದು ಅಂತ ಮಾಡಿಬಿಟ್ರು. ಹಾಗೆ ಸ್ಮೋಕಿಂಗನ್ನು 18 ವರ್ಷದ ಕೆಳಗಡೆ ಕೊಡಬಾರ್ದು ಅಂತ ಅಂಗಡಿಗಳಲ್ಲಿ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಬಟ್ ಎಲ್ಲ ಹೈಸ್ಕೂಲ್ ಹುಡುಗರೆಲ್ಲ ತೊಗೊಂಡು ಹೋಗ್ತಾರೆ ಕಣ್ರಿ, ಎಲ್ಲ ತೊಗೊಂಡು ಹೋಗ್ತಾರೆ. ಸ್ಕರ್ಟ್ ಹಾಕೊಂಡ್ಬಂದಿರೋರು ಎಂಥದ್ದು. ಮೊನ್ನೆ ನನ್ನ ಭಾಳ ಬೇಕಾದ ಒಬ್ರು ಗೈನಕಾಲಜಿಸ್ಟ್ ಹೇಳ್ತಾ ಇದ್ದು, 5ನೇ ಕ್ಲಾಸ್ ಹುಡುಗಿರು, 7ನೇ ಕ್ಲಾಸ್ ಹುಡುಗಿರು ಇಲ್ಲಿ ಸಿಟ್ಟಾಗಿ ಪ್ರೀ ಮೆರಿಟಲ್ ಸೆಕ್ಸಿಗೂ ಮಾಡಿಕೊಂಡು ಅಲ್ಲಿ ಬರ್ತಾರೆ, ಆಸ್ಪತ್ರೆಗೆ ಬಂದು ಕೂತ್ಕೊತಾರೆ. ಎಂಥದ್ದು ಸ್ಕೂಲ್ ಯೂನಿಫಾರ್ಮಲ್ಲೇ ಬಂದು ಕೂತಿರ್ತಾರೆ. ಅವ್ರಿಗೆ ಮಾಡಬೇಕಾದ ಅನಿವಾರ್ಯತೆ ಇದೆ ಡಾಕ್ಟ್ರೆ, ಇಷ್ಟ ಇಲ್ಲ, ಮಚ್ಚಗನಿಷ್ಟುದು, ಇಲ್ಲಿಗಲ್ಲು ಇಲ್ಲಿ ಅದು ನಿಜ. ಆದರೆ ಕೆಲವು ಸರಿ ನಾವು ಫೋರ್ಸ್ ಮಾಡಬೇಕಾಗತ್ತೆ. ನಾವೆಲ್ಲ ಹೇಳೋದು ಹುಡುಗರನ್ನ ಹೆಂಗೆ ಬೇಕೋ ಹಂಗೆ ಬಿಟ್ಬಿಡೋದಾಗಲಿ, ಬಟ್ ತಂದೆ ತಾಯಿ ಟೈಮ್ ಇಲ್ಲ ಅನ್ನೋರು. ಪಟ್ಟಣಗಳಲ್ಲಿ ಹಾಳಾಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನಮ್ಮ ನಿಜವಾದ ಅರ್ಥದಲ್ಲಿ ವ್ಯಕ್ತಿ ನಿರ್ಮಾಣ ಕಾರ್ಯ ಆಗ್ತಾ ಇಲ್ಲ, ಖಂಡಿತ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಡಿಸ್ಟ್ರಿಕ್ಟ್ ಕ್ವಾರ್ಟರ್ಸಲ್ಲಿ, ಹಳ್ಳಿಗಳಲ್ಲಿ ಇನ್ನೂ ಒಂಚೂರು ಚೆನ್ನಾಗಿದ್ದೀವಿ ಅಂತ ಅನಿಸುತ್ತೆ ನನಗೆ. ನಾನು ಅಲ್ಲಿ ಇದೆಲ್ಲ ನೋಡಿದಾಗ, ಇಲ್ಲಿ ಹುಡುಗರನ್ನೆಲ್ಲ ನೋಡಿದಾಗ. ಅಂದರೆ ಸರ್ ಇನ್ನೊಂದು ಪ್ರಶ್ನೆ ಏನಂತಾರೆ, ಒಂದು ಕಡೆ ಈಗ ಏನಂತಾರೆ ಲೈಫ್ ಸ್ಟೈಲ್ ಎಲ್ಲ ಫುಲ್ ಹಾಳಾಗಿದೆ ಅಂತ ಹೇಳ್ತಾರೆ. ಫುಡ್ ಚೆನ್ನಾಗಿಲ್ಲ, ವಾಕಿಂಗ್ ಚೆನ್ನಾಗಿಲ್ಲ, ಎಕ್ಸಸೈಸ್ ಇಲ್ಲ, ಇವೆಲ್ಲದರ ಸಮಸ್ಯೆಗಳ ಜೊತೆಗೆ ಈ ಸ್ಮೋಕಿಂಗ್ ಅನ್ನೋದು ಪರ್ಸೆಂಟೇಜ್ ಮತ್ತು ಸ್ಪೀಡ್ ವೈಸ್ ನೋಡಿದಾಗ ನಮ್ಮ ದೇಹಕ್ಕೆ ಯಾವ ರೀತಿ ಎಷ್ಟು ಬೇಗ ಎಫೆಕ್ಟ್ ಆಗ್ಬೋದು ಅಲ್ಲ. ಯೂತ್ಸ್ ಹಾಳಾಗ್ತಾ ಇದ್ದಾರೆ ಅಂತ, ಬಾಕಿಯವ್ರಿಗಿಂತ ಹೆಚ್ಚಿಗೆ ಯೂತ್ಸು ಯುಫೋರಿಯಾ ಅನ್ನಲ್ಲ ನಾನು, ಆ ಉನ್ಮಾದವನ್ನು ಕಳ್ಕೊಳ್ಳೋಕ್ಕೆ, ಕಿಕ್ಗೋಸ್ಕರ, ಸಡನ್ ಜರ್ಕ್ ಬರೋಕ್ಕೋಸ್ಕರ, ಒಳ್ಳೆ ಕಿಕ್ ಬಂದು ನಾನು ಆ ಕೆಲಸ ಮಾಡ್ತೀನಿ, ಕುಡ್ಕೊಂಡು ಹೋಗ್ಬಿಟ್ಟೆ, ಯಾರು ಹೊಡೆಯೋಕ್ಕಾಗಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಪಾಪ. ಅದು ನನಗೆ ಅವನು ಕ್ರಿಸ್ತ ಹೇಳಿದ್ನಲ್ಲ, ಅವ್ರನ್ನೆಲ್ಲ ಕ್ಷಮಿಸ್ಬಿಡಪ್ಪ, ಏನು ಪಾಪ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ನು ಹೇಳಿದ್ನಲ್ಲ. ಅಬ್ಸಲ್ಯೂಟ್ಲಿ ಹಂಗೇನೆ, ಅವ್ರಿಗೆ ಗೊತ್ತಾಗದೆ ಮಾಡ್ತಾ ಇದ್ದಾರೆ. ಒಂದು ದಿವಸ ಎಂಥ ಟ್ರ್ಯಾಪಿಗೆ ಹೋಗಿ ಇರ್ತಾರೆ ಅಂದರೆ ವಾಪಸ್ ಬರೋಕ್ಕಾಗದೇ ಇರೋ ಟ್ರ್ಯಾಪಿಗೆ ಹೋಗ್ತಾರೆ. ಅದಕ್ಕೋಸ್ಕರ ಆ ಯೂತ್ಸನ್ನು ಕಾಪಾಡೋದು ಹೆಂಗೆ ಅನ್ನೋದಷ್ಟೇ ನಿಜಕ್ಕೂ ನನ್ನ ಇಲ್ಲಿ ಬೆಂಗಳೂರಿನ ಪರಿಸ್ಥಿತಿ ನೋಡಿ ಮಾತಾಡ್ತಾ ಇದ್ದೀನಿ ನಾನು. ನನ್ನ ಕಾಳಜಿ ಇರೋದು ಅದು ಅಂಥದ್ದು. ಬಟ್ ಯಾರೇ ಆಗಲಿ ಆ ಏಜಲ್ಲಿ ದೊಡ್ಡವ್ರು ಮಾಡ್ಬೋದು ಅಂತ ಅಲ್ಲ. ಬಟ್ ಇವರೆಲ್ಲ ನೀವು ಹೇಳಿದ್ರಿ ಹೆಂಗಸರು ಗಂಡಸರು ಎರಡೂ ಒಟ್ಟಿಗೆ ಮಾಡ್ತಾರೆ ಅಂತ. ಹೌದು, ಸಿಟಿಗಳಲ್ಲಿ ಆ ಮಟ್ಟಿಗೆ ಬಂದಾಗ ಹೋಗಿದೆ. ಸ್ಮೋಕಿಂಗು ಮತ್ತು ಆಲ್ಕೋಹಾಲು ಎರಡೂ ಕೂಡ ಯಾರು, ಅದರಲ್ಲೂ ಸೋಷಿಯಲ್ ಸ್ಟ್ಯಾಟಾ ಜಾಸ್ತಿ ಆದಂಗೆ ಇವುಗಳ ಉಪಯೋಗ ಭಾಳ ಜಾಸ್ತಿ ಆಗ್ತಾ ಇದೆ. ಹಾಗೇನೆ ಅವರೆಲ್ಲ ಆಸ್ಪತ್ರೆಗೆ ಬಂದು ದುಡ್ದಿದ್ದಾರೆ, ಚೆನ್ನಾಗಿ ಬಿಡು ಹೋಗಲಿ, ಆಸ್ಪತ್ರೆ ದೊಡ್ಡದವರಾಗಲಿ ಅನ್ನೋ ಮಟ್ಟಕ್ಕೆ ನಾನು ಬಂದಿದ್ದೀನಿ. ಅವ್ರ ಬಗ್ಗೆ ಅಷ್ಟು ಕಾಳಜಿ ಇಲ್ಲ ನನಗೆ. ಬಟ್ ಬಾಕಿಯವ್ರದ್ದು ಇರೋದು ದೇಶದಲ್ಲಿ ಒಂದು ಹೊತ್ತಿನ ಊಟಕ್ಕಿಲ್ಲದೆ ಇರೋರು, ಬಡವರು, ಕಷ್ಟಪಡೋರು, ಕೂಲಿಗಳು, ಕಾರ್ಮಿಕರು, ಇವ್ರುಗಳೆಲ್ಲ ಹಾಳಾಗ್ತಾರಲ್ರಿ. ಸಿಗರೇಟು, ಬೀಡಿ, ತಂಬಾಕು ಮತ್ತು ಕುಡ್ತ, ಇದಿಷ್ಟರಿಂದ ಹಾಳಾಗ್ತಾರೆ. ಅದು ಏನಾದ್ರು ಮಾಡಿ ಅದ್ರ ಬಗ್ಗೆ ನಾವು ನೀವು ಇಲ್ಲಿ ಕೂತ್ಕೊಂಡು ಟಿ ವಿಲಿ ಮಾತಾಡ್ಬಿಟ್ರೆ ಏನಾಗುತ್ತೆ ಅನ್ನೋರ್ದು ಸಂಖ್ಯೆ ಇದೆ. ಪ್ರಶ್ನೆ ಅದಲ್ವೇ ಅಲ್ಲ. ಆದರೆ ಯಾರೋ 4 ಜನ ಬದಲಾದರೆ ಇದ್ರದ್ದೆಲ್ಲ ಕಾಂಪ್ಲಿಕೇಶನ್ಸ್ಗಳು ನೋಡಿಬಿಟ್ರೆ ಇಡೀ ನಿಮ್ಮ ಜೀವಮಾನ ದುಡ್ದಿರೋದು ಎಲ್ಲ ತೊಗೊಂಡೋಗಿ ಹೋಗ್ತಿದ್ರು ಆಸ್ಪತ್ರೆಗೆ. ಲಂಗ್ಸನ್ನು ಎಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡೋದಪ್ಪ? ಎಲ್ಲಿದೆ 20 ಲಕ್ಷ 25 ಲಕ್ಷ ಒಬ್ಬನ ಹತ್ರ ಎಲ್ಲಿದೆ? 25 ಲಕ್ಷಕ್ಕೆ 0 ಆಗದೆ ಇರೋರು ಈ ದೇಶದಲ್ಲಿ ಎಷ್ಟು ಜನ ಇಲ್ಲ? ಮತ್ತು ಅಲ್ಲಿ ಒಂದು ಸರಿ ನೀನು ಆಸ್ಪತ್ರೆಗೆ ಹೋಗಿ ಲಕ್ಷಾಂತರ ಹಾಕಿ ಇದು ಒಂದೇ ಲಂಗ್ಸ್ ತೆಗೆಸ್ಕೊಂಬಂದೆ ಅಂತ ಇಟ್ಕೋ, ಬಾಕಿದು ಯಾವತ್ತು ಕೊಡುತ್ತೋ ಗೊತ್ತಿಲ್ಲ. ಕಾನೂನಿಕ ಪಲ್ಮನರಿ ಬ್ರಾಂಕೈಟಿಸು, ಗೂರ್ಲು ರೋಗ ಅಂತಾರಲ್ಲ, ಆ ಥರ ಸಿಗರೇಟಿಂದ ಬಂದಿರೋದೇ ಸಂಖ್ಯೆ ಜಾಸ್ತಿ ಇದೆ. ಸೊ ಅದರಿಂದ ನನ್ನ ಕೇಳಿದರೆ ಗೊತ್ತಿದ್ದು ನಾವು ಹೊಂಡಕ್ಕೆ ರಾತ್ರಿ ಕಣ್ಬಾವಿಗೆ ಹಗಲು ಬಿದ್ದರು ಅಂತ ಹಂಗಾಗೋದು ಬೇಡ.
ಓಕೆ. ಅಂದರೆ ಇದ್ರ ಜೊತೆಗೆ ಏನಂದರೆ ಟೆಕ್ನಾಲಜಿ ಎಲ್ಲ ಬದಲಾಗ್ತಾ ಇದೆ. ಈ ವೆಹಿಕಲ್ಲು, ಈ ಸ್ಕೂಟರು, ಈ ಬೈಕು, ಈ ಕಾರ್ ಅಂತೆಲ್ಲ ನೋಡ್ತಾ ಇದ್ದೀವಿ. ಈ ಸಿಗರೆಟ್ ಅಂತ ಕೂಡ ಬಂದುಬಿಟ್ಟಿದೆ. ಹೊಗೆ ಬರಲ್ಲ, ಆದರೆ ಸ್ಮೋಕ್ ಮಾತ್ರ ಮಾಡ್ಬೋದು. ಅದೇ ಒಂದು ಖುಷಿ, ಸಂತೋಷ, ಉನ್ಮಾದ ಅದರಿಂದ ಸಿಗುತ್ತೆ ಅಂಥೇಳಿ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಟಾರು ಮತ್ತು ಕಾರ್ಬನ್ ಮಾನಾಕ್ಸೈಡು ಹೊಗೆ ಅಂದ್ಕೂಡಲೇ ನಾನು ಬೀಡಿ ಸಿಗರೇಟಿನ ಮಾತ್ರ ಹೇಳಿದೆ ಅಂತ ಅಂದ್ಕೋಬೇಡಿ. ನಮ್ಮ ಪರಿಸರ ಕೂಡ ಕ್ಲೀನ್ ಏರ್, ಕ್ಲೀನ್ ವಾಟರ್, ತಲೆ ಮೇಲೆ ಒಂದು ಸೂರು ಕೊಡೋದು ಕೂಡ ಸರ್ಕಾರದ ಗುರಿ. ಇದರಲ್ಲಿ ಸರ್ಕಾರ ತಪ್ಪಿದ್ರೆ ಅರ್ಧ ರೋಗನ ಅವರೇ ಇಂಟ್ರಡ್ಯೂಸ್ ಮಾಡಿದ್ರು ಅಂತ. ಬಟ್ ಈಗ ಯಾರು ನೋ ಆಸ್ಕರ್ ನೋ ಟೆಲ್ಲರ್ ಅಂತ ಯಾರು ಕೇಳೋದು? ಕೇಳಿದ್ರು ಕೇರ್ ಮಾಡೋರು ಯಾರು? ಇದು ಬೆಂಗಳೂರು ಅಂತ ನಗರದಲ್ಲಿ ದಿವಸ 800ರಿಂದ 1000 ವೆಹಿಕಲ್ಸು ರಿಜಿಸ್ಟರ್ ಆಗ್ತಾವಂತೆ. ರೋಡ್ ಏನು ಅಗಲ ಆಗಲ್ಲ, ರೋಡ್ ಎಷ್ಟಿದೆ ಅಷ್ಟೇ ಇದಾವೆ. ದಿವಸ 10 ವೆಹಿಕಲ್ ಹೋಗ್ಕೊಳ್ಳೋದು 100 ವೆಹಿಕಲ್ಲು. ಅದು ಕುಡ್ದವನ ಕತೆ ಏನಾಗಬೇಕು? ಆ ರೋಡಲ್ಲೇ ಕೂತಿರೋನ ಕತೆ ಏನಾಗಬೇಕು? ಡೆಲ್ಲಿ ಅಂತೂ ಈಗಾಗಲೇ ಇಟ್ ಈಸ್ ರಿಟರ್ನ್ ಆಫ್. ಡೆಲ್ಲಿ, ಕಲ್ಕಟ್ಟ ಈಗಾಗಲೇ ಹೋಗಿದ್ದಾವೆ. ಬೆಂಗಳೂರು ಅದೇ ಮಟ್ಟಕ್ಕೆ ಹೋಗ್ತಾ ಇದೆ. ಹೊಗೆ ಅಂದ ಕ್ಷಣಕ್ಕೆ, ನಾವು ಸಿಗರೇಟ್ ಸೇದಿದ ಕ್ಷಣಕ್ಕೆ ಇಷ್ಟ ಆಯಿತು ಅಂತ ಅಲ್ಲ. ಮುಂದೆ ಒಂದು ದಿವಸ ನಾವೆಲ್ಲರೂ ಕೂಡ ಶರ್ಪಾಗಳ ಥರ ಹಿಂದಕ್ಕೆ ಹಾಕ್ಕೊಂಡು, ಆಸ್ಟ್ರೋನಾಟ್ಗಳ ಥರ ಮೂಗಿಗೆ ಹಾಕ್ಕೊಂಡು ಹೋಗೋ ಕಾಲ ಬಂದರೂ ಬರ್ಬೋದು, ಗೊತ್ತಿಲ್ಲ. ಇಫ್ ದಿ ಸೇಮ್ ವೇ ಇಟ್ ಈಸ್ ಗೋಯಿಂಗ್. ಸೊ ಅದು ಆ ಟಾರು, ಕಾರ್ಬನ್ ಮಾನಾಕ್ಸೈಡು, ಲಂಗ್ಸ್ ವೀಕ್ ಆಗಿರೋರು ಅದು ತೊಂದರೆ ಮಾಡುತ್ತೆ. ಮತ್ತು ನಾನು ಆಗಲೇ ಹೇಳಿದೆ, 1.3 ಮಿಲಿಯನ್ನು ನಾನ್ ಸ್ಮೋಕರ್ಸಿಗೆ ಕ್ಯಾನ್ಸರ್ ಬರುತ್ತೆ. ಅದು ಕೇವಲ ಸಿಗರೇಟಿಂದ. ನಾವು ಸೇದೋದಲ್ಲದೆ ಈ 80 ಲಕ್ಷ ಜನ ಸಾಯೋದಲ್ಲದೆ ಆ 80 ಲಕ್ಷ ಜನ, ಈ 13 ಲಕ್ಷ ಜನ ಸಾಯಿಸ್ತಾರಲ್ಲ, ಅದಕ್ಕೆ ಯಾರು ಹೊಣೆ? ಕರೆಕ್ಟ್. ಸೊ ನನ್ನ ಒಟ್ಟಾರೆ ಚಿತ್ರಣ ತಗೊಂಡಾಗ ಪ್ರಪಂಚದ್ದು, ಅದು WHO ಇರ್ಬೋದು, ಆರೋಗ್ಯ ಸೇವಾ ಸಂಸ್ಥೆಗಳಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ಗಳಿರ್ಬೋದು, ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು, ನೀವು ಇರ್ಬೋದು, ನಿಮ್ಮ ಕಾಳಜಿ ಎಲ್ಲ ಇರ್ಬೋದು, ಇದೆಲ್ಲದರ ನಡುವೆ ಲಂಗ್ ಕ್ಯಾನ್ಸರು, ಸ್ಟಮಕ್ ಕ್ಯಾನ್ಸರು ಮತ್ತು ಬಾಯಿ ಕ್ಯಾನ್ಸರು, ಹಾಗೆಯೇ ಫರ್ಟಿಲಿಟಿ ಅಂದರೆ ಈ ಸಂತಾನಹೀನತೆ ಕೇಸ್ಗಳಲ್ಲಿ ಗಂಡಸರು ನಿರ್ವೀರ್ಯರಾಗುವಂಥದ್ದು, ವೀರ್ಯ ಶಕ್ತಿ ಕಮ್ಮಿ ಆಗುವಂಥದ್ದು, ಅವ್ರ ತಾಕತ್ತು ಕಮ್ಮಿ ಆಗುವಂಥದ್ದು, ಇದೆಲ್ಲವನ್ನು ತಡೆಗಟ್ಬೋದಲ್ಲ ಸರ್? ಹಾಗಂತ ನಾರ್ಮಲ್ ಆಗಿದ್ರೆ ಸುಲಭ. ಇವೆಲ್ಲವೂ ಇಲ್ಲದೆ ಇದ್ದಾಗ ನೀನು ಟ್ರೀಟ್ ಮಾಡೋದು ಭಾಳ ಸುಲಭ. ಇವೆಲ್ಲವುಗಳ ನಡುವೆ ಟ್ರೀಟ್ ಮಾಡೋದು ಇದೆಯಲ್ಲ, ಐ ಥಿಂಕ್ ಅದು ಬಹಳ ಕಷ್ಟದ ಕೆಲಸ. ಹಾಗೇನಾದ್ರು ಇದ್ದರೆ ಹೋಮಿಯೋಪತಿನಲ್ಲಿ ಖಂಡಿತ ಮಾಡಿದ್ದೀವಿ. ನಾನು 1-2 ಲಂಗ್ ಕ್ಯಾನ್ಸರ್ ಕೇಸಲ್ಲಿ ಟಬ್ಯಾಕಮ್ 1M ಅಂತ, 1M ಸ್ವಲ್ಪ ಜಾಸ್ತಿ ಆಯಿತು ಅಂತಾರೆ ಕೆಲವರು. ಬಟ್ ಏನಿವೆ, ನಾನು ಡೈನಮಿಕ್ಸ್ ಅಂತ ಕರಿತೀವಿ, ಡೈನಮಿಕ್ಸ್ ಆಫ್ ದಿ ಇಂಡಿವಿಜುವಲ್ ಅಂತ. ಸಸೆಪ್ಟಿಬಿಲಿಟಿ ಆಫ್ ದಿ ಇಂಡಿವಿಜುವಲ್, ವಿರಿಲಿಟಿ ಆಫ್ ದ ಡಿಸೀಸ್, ಡೆಪ್ತ್ ಆಫ್ ದ ಡಿಸೀಸ್, ಅದನ್ನೆಲ್ಲ ತುಲನಾತ್ಮಕವಾಗಿ ನೋಡಿ ಮೆಡಿಸನ್ ಮ್ಯಾಚ್ ಮಾಡಿ ಟಬ್ಯಾಕಮ್ಮನ್ನು ಕೊಟ್ಟು ಲಂಗ್ ಕ್ಯಾನ್ಸರ್ನ ಬಹಳ ದಿವಸ 3 ತಿಂಗಳಲ್ಲಿ ಹೋಗ್ತೇವೆ ಅಂದವರು 1 ವರ್ಷ, 1.5 ವರ್ಷ, 2 ವರ್ಷ ಇಟ್ಕೊಂಡಿದ್ದೀವಿ ವಿತೌಟ್ ಎನಿ ಕಾಂಪ್ಲಿಕೇಶನ್. ನಮಗೆ ಬೇಕಾಗಿರೋದು ಅದು, ದಿ ಕ್ವಾಲಿಟಿ ಆಫ್ ಲೈಫ್ ಈವನ್ ಡ್ಯೂರಿಂಗ್ ಕ್ಯಾನ್ಸರ್. ಅದನ್ನು ನಾವು ಹೋಮಿಯೋಪತಿನಲ್ಲಿ ಅದ್ಭುತವಾಗಿ ಮಾಡಿದ್ದೀವಿ, ಮಾಡ್ತೀವಿ, ಮಾಡೋ ಕೆಪಾಸಿಟಿ. ನಮ್ಮ ಪುಸ್ತಕಗಳ 150 ವರ್ಷಕ್ಕೆ ಮುಂಚೆನೇ ಟಬ್ಯಾಕಮ್ ಮೇಲೆ ಬರೆದಿದ್ದಾರೆ ಅಂದರೆ, ಹಾನಿಮನ್ನು 180 ವರ್ಷ, 220 ವರ್ಷದ ಕೆಳಗಡೆ ಇಲ್ ಎಫೆಕ್ಟ್ಸ್ ಆಫ್ ಕಾಫಿ ಮೇಲೆ ಬರೆದಿದ್ದಾನೆ ಅಂದರೆ ನಮಗೆ ಇದೆಲ್ಲದರ ಅರಿವಿತ್ತು. ಅಫ್ಕೋರ್ಸ್ ನಮ್ಮಲ್ಲಿ ಡಿಸ್ಪೆನ್ಸರಿಗಳು ಕಮ್ಮಿ ಇದೆ, ಹಾಗಾಗಿ ಜನಕ್ಕೆ ಸಿಕ್ಕುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಬಟ್ ಆಲ್ ಸೆಡ್ ಅಂಡ್ ಡನ್, ಹೋಮಿಯೋಪತಿ ಕ್ಯಾನ್ ಬಿ ಫಾರ್ ಮೋರ್ ಸೈಂಟಿಫಿಕ್, ಫಾರ್ ಮೋರ್ ಆನ್ಸರಬಲ್. ನಿಮಗೆ ಖಂಡಿತ ಇದೆಲ್ಲಕ್ಕೂ ಒಂದು ಪರ್ಯಾಯವಾಗಿ ಸಿಗುತ್ತೆ ಅನ್ನೋದು ಗಮನದಲ್ಲಿರಲಿ ಅನ್ನೋದಷ್ಟೇ ನನ್ನ ಮನವಿ. ಓಕೆ, ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು, ಅವರಿಂದ? ಮೈಸೂರಿಂದ. ಹೇಳಿ, ಏನ್ ಪ್ರಶ್ನೆ ಇದೆ ಕೇಳಿ. ನಮ್ಮ ಮಕ್ಕಳು 2 ಕುಡಿತಾರೆ. ಅವ್ರ ಮದ್ವೆನೂ ಮಾಡಿಲ್ಲ ನಾನು. ಈ ಕುಡಿಯೋದ್ರಿಂದ ಯಾರು ಹೆಣ್ಣು ಕೊಡಲ್ಲ. ಕರೆಕ್ಟ್. ಅದಕ್ಕೆ ಹೆಂಗೆ ಒಂದ್ಸತಿ ರಿಯಾಬ್ಗೂ ಹಾಕಿದ್ದೆ ಸರ್ ನಾನು. ಆದ್ರೂ ಅಲ್ಲಿಂದಾನು ಬಂದು ಕುಡಿಯೋದ್ ಕಲ್ತವ್ರೆ. ಗಾಂಜಾನು ಸೈತೇವೆ, ಎಂಡಾನು ಕುಡಿತವೆ. ಬೆಳಿಗ್ಗೆ ಹೋದ್ರೆ ರಾತ್ರಿ ಹೋದ್ರೇನು ಬೆಳಗಿನ ಜಾವದ ಗಂಟ ಕುಡಿತಾನೆ ಸರ್. ಸರ್ ಹೇಳಿ. ಈಗ ನೀವು ಮದುವೆ ಮಾಡಿದ್ರೆ ಅದು ಒಳ್ಳೆ ಕೆಲಸ ಮಾಡಿರಿ ಪಾಪ. ಆ ಹೆಂಡ್ತಿರ್ನೆಲ್ಲೋ ಕರ್ಕೊಂಬಂದು ಅವರು ಒದ್ದಾಡೋದಾಗಿತ್ತು. ಬಟ್ ಈಗ ಹಂಗಾರೆ ಕುಡಿಯೋರಿಗೆಲ್ಲ ಮದುವೆ ಮಾಡಲೇಬಾರ್ದಾ? ಅವರೆಲ್ಲ ನಾರ್ಮಲ್ ಜೀವನ ನಡೆಸಲೇಬಾರ್ದಾ? ಅವ್ರಿಗೊಂದು ಬುದ್ಧಿವಾದ ಹೇಳಲೇಬೇಕಾಗತ್ತೆ. ಅವ್ರನ್ನ ಸಮಾಜ, ಮನೆ ಇವೆಲ್ಲವೂ ಕೂಡ ಔಟ್ಕಾಸ್ಟ್ ಮಾಡುತ್ತೆ ಅವ್ರನ್ನ. ಅದರಿಂದ ಆ ದೃಷ್ಟಿಯಿಂದ ನೀವು ಮದುವೆ ಅದಕ್ಕೋಸ್ಕರ ಮದುವೆ ಮಾಡಬಾರ್ದು. ನಾನು ಕೇಳಿರೋದು ಹೋಗ್ಲಿ ಬಿಡತ್ಲ ಹಾಳಾಗಿ ಇಲ್ಲಿಗೆ ಮುಗಿದೋಗ್ಲಿ ಅಂತ. ಬಟ್ ಎಲ್ಲರೂ ಹಿಂಗೆ ಮಾಡಿಬಿಟ್ರೆ ಹಂಗಾರೆ ಕುಡುಕರೆಲ್ಲ ಎಲ್ಲಿ ಹೋಗ್ಬೇಕು? ಮದುವೆ ಇಲ್ಲ, ಮನೆ ಇಲ್ಲ, ಸಮಾಜ ಏನು ರೀ ಹಾಳಾಗಿ ಹೋಗುತ್ತೆ. ನಿಜ, ಇವರಿಬ್ಬರು ಮಾಡಿದರೆ ಇವ್ರದ್ದು ಏನು ಸರಿ ಹೋಗುತ್ತೆ ಅಂತಲ್ಲ. ನಾನು ಕೇಳಿದರೆ
ಮದುವೆ ಮಾಡಲ್ಲ ಅಂತ ಹೇಳೋ ಮಾತಿಗಿಂತ ಅವ್ರನ್ನ ಬಿಡಿಸೋಕೆ ಏನೇನಾಗುತ್ತೆ, ಎಲ್ಲರೂ ತೊಗೊಂಡೋಗಿ ಆಲ್ಕೋಹಾಲ್ ಡಿ ಅಡಿಕ್ಷನ್ ಸೆಂಟ್ರಿಗೆ ಸೇರಿಸ್ಬೋದಾ, ಅವ್ರನ್ನ ಬಿಡಿಸೋಕ್ಕಾಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಸರ್. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಹತ್ತಿರದೊಬ್ಬ ವೈದ್ಯರನ್ನು ಸಂಪರ್ಕ ಮಾಡಿ ಹೇಗೆ ಕುಡಿತದಿಂದ ದೂರ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ಮಾಹಿತಿಯನ್ನು ಪಡೆದುಕೊಂಡು ಸೂಕ್ತವಾಗಿರುವಂಥ ಚಿಕಿತ್ಸೆಯ ಕ್ರಮಗಳನ್ನು ಅಥವಾ ಮನವೊಲಿಕೆಯನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ ಅದನ್ನು ಪ್ರಯತ್ನ ಪಡಿ ಅಂತ ಹೇಳ್ತಾ ಸರ್, ಇನ್ನು 2-3 ವಿಷಯಗಳು ಏನಂತಂದರೆ, ಒಂದು ಡಯಾಬಿಟಿಕ್ ಆದವರಿಗೆ ಯಾವುದೇ ರೀತಿ ಗಾಯಗಳಾದರೆ ವಾಸಿಯಾಗ ತುಂಬ ಕಷ್ಟ ಅಂತ ಹೇಳ್ತಾರೆ, ಇದೆಲ್ಲರಿಗೂ ಗೊತ್ತು. ಆದರೆ ಇದರಲ್ಲಿ ವಿಶೇಷವಾಗಿ ಸ್ಮೋಕ್ ಮಾಡೋರಿಗೆ ಏನಾದರೂ ಗಾಯಗಳಾಯಿತು ಅಂದ್ರೆ ಸಹಿತ ವಾಸಿಯಾಗೋದು ಅಷ್ಟೇ ಕಷ್ಟ ಅಂತ ಹೇಳ್ತಾರೆ. ಸ್ಮೋಕ್ ಮಾಡೋರಿಗೆ, ತಂಬಾಕು ಹಾಕೋರಿಗೆ ಇಂಜುರೀಸು ಬೇಗ ಹೀಲಾಗಲ್ಲ. ಅದಕ್ಕೆ ಹೇಳಿದೆ, ಇಂಜುರೀಸ್ ಬೇಗ ಹೀಲಾಗದೇನೆ ಆ ಭಾಗವನ್ನು ಕತ್ತರಿಸಬೇಕಾಗುತ್ತೆ, ಗ್ಯಾಂಗ್ರೀನಿಗೆ ಬರುತ್ತೆ ಅಂತ. ನಾರ್ಮಲ್ಲೂ ಕೂಡ ಆಗಲ್ಲ. ಮತ್ತು ಸ್ಮೋಕಿಂಗ್ನವ್ರಿಗೆ ಪ್ರಿಮೆಚ್ಯೂರ್ ಡೆತ್ತು, ದೇವ್ರು ನಿಮಗೆ 100 ವರ್ಷ ಕೊಟ್ಟಿದ್ದ ಅಂದರೆ ನೀವು 50 ಅದ್ರ ಮೇಲೆ ಹೋಗಲ್ಲ. ಪರವಾಗಿಲ್ಲ ಸರ್, ದಿವ್ಸಕ್ಕೊಂದು ಪರವಾಗಿಲ್ವಾ, ದೇರ್ ಈಸ್ ನೋ ಸೇಫ್ ರೇಂಜ್. ಎಲ್ಲದೂ ಬ್ಯಾಡೇನೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನೀವು ಸೇದೋದ್ರ ಜೊತೆಗೆ ಪ್ಯಾಸಿವ್ ಸ್ಮೋಕರ್ಸ್ ಅವ್ರದ್ದು ತಪ್ಪಾಗುತ್ತೆ. ಸಿಗರೇಟ್ ಸ್ಮೋಕರ್ಸಲ್ಲಿ ಪ್ಯಾಸಿವ್ ಸ್ಮೋಕರ್ಸ್ ತೊಂದರೆಯಿಂದ ಅಬಾರ್ಷನ್ಸ್ಗಳಾಗುತ್ತೆ. ಪ್ರೆಗ್ನೆಂಟೇ ಆಗಲ್ಲ ಗಂಡಸರು ಸ್ಪರ್ಮ್ ಕೆಟ್ಟೋದ್ರೆ, ಬಟ್ ಹೆಂಗಸರಲ್ಲಿ ಸ್ಪಾಂಟೇನಿಯಸ್ ಅಬಾರ್ಷನ್ ಆಗುತ್ತೆ ಅವ್ರು ಸಿಗರೇಟ್ ಸೇದದೇ ಇದ್ರು. ಇನ್ನು ಸಿಗರೇಟ್ ಸೇದ್ಬಿಟ್ರೆ ಪ್ರೆಗ್ನೆನ್ಸಿನಲ್ಲಿ ಸಿಗರೇಟು ಆಲ್ಕೋಹಾಲು ಎರಡೂ ಖಂಡಿತ ಮನ ಮಾಡ್ತಾರೆ. ಸೇದುವಂಥ ಹೊರಗಡೆ ದೇಶಗಳಲ್ಲಿ ತೊಂದರೆ ಆಗುತ್ತೆ ಅಂತ. ತೊಂದರೆ ಆದರೆ ಅದನ್ನು ನಿವಾರಣೆ ಮಾಡೋದು ಕಷ್ಟ ಅಂತ. ನಾನು ಕೇಳೋದು, ಕ್ವಿಟ್ ಮಾಡೋಕ್ಕೆ ಏನೇನು ಕಾರಣಗಳಿದ್ದಾವೆ? ಸಿಗರೇಟ್ ಬಿಡೋದು ಭಾಳ ಸುಲಭ ಅಂತೆ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಮಾರ್ಕ್ ಟ್ವೇನ್ ಒಂದು ಕಡೆ ಹೇಳ್ತಾನೆ, ಟು ಸೀಸ್ ಸ್ಮೋಕಿಂಗ್ ಈಸ್ ಈಸಿಯೆಸ್ಟ್ ಥಿಂಗ್ ಐ ಹ್ಯಾವ್ ಎವರ್ ಡನ್ ಅಂತಾನೆ. ಎಷ್ಟು ಸುಲಭ ಅಂದರೆ, ಐ ಆಟ್ ಟು ನೋ ಬಿಕಾಸ್ ಐ ಹ್ಯಾವ್ ಡನ್ ಇಟ್ 1000 times ಅಂತ. 1000 ಸತಿ ಸೇದೋದು ಬಿಟ್ಬಿಟ್ಟಿದ್ದೀನಿ ಅಂತ. ಬಿಡುತ್ತಾರೆ ಮತ್ತೆ ಶುರು ಮಾಡ್ತಾರೆ. ಈಸಿ ಟು ಗಿವ್ ಅಪ್ ಮತ್ತೆ ಶುರು ಮಾಡ್ತಾರೆ. ಮಾರ್ಕ್ ಟ್ವೇನ್ ಅಂತವನಿಗೆ ಅಂತ ತೊಂದರೆ ಸಿಗಾಕೊಂಡ ಅಂದರೆ ಇನ್ನು ಹುಲುಮಾನವ್ರ ಕಥೆ ಏನು? ಪ್ರಶ್ನೆ ಇಷ್ಟೇ ಮಿತ್ರರೇ, ನಮಗೆ ಕೊಟ್ಟಿರೋ ಜೀವನನ ಇರೋಷ್ಟು ದಿವಸನಾದರೂ ಬೇರೆಯವ್ರಿಗೆ ತೊಂದರೆ ಕೊಡ್ದಂಗೆ, ನಾವು ಹಾಳು ಮಾಡ್ಕೊಡ್ದಂಗೆ, ನಮ್ಮ ಇತಿಮಿತಿನಲ್ಲಿ ಬದುಕುವಂಥದ್ದನ್ನು ಕಲ್ತ್ಕೊಳ್ದೆ ಹೋದರೆ, ಬದುಕನ್ನು ಒಡಿತಿ ನಡೆಯ ಧ್ಯಾನದಂತೆ ಇಟ್ಕೊಡಿ ಅಂತ ಹೇಳ್ತೀವಿ ನಾವು. ಅದನ್ನು ಮಾಡದೆ ಹೋದರೆ ಬದುಕಿನಿಗೆ ಒಂದು ಅರ್ಥನೇ ಇರೋದಿಲ್ಲ. ಹೆಂಗೋ ಬದುಕಿ ನಾಯಿ ನರಿ ಹೆಂಗೆ ಸತ್ತೋಗೋದಕ್ಕಿಂತ ಐ ಥಿಂಕ್ ಇವೆಲ್ಲವುಗಳಿಂದ ಇದ್ರೂ ಹಂಗಾರೆ ಸ್ವಾಮಿಗಳಿಗೆ ಕ್ಯಾನ್ಸರ್ ಬರಲಿಲ್ವಾ? ಬಂದಿದೆ. ಬಂದರೆ ಅವ್ರಿಗೆ ನಿಭಾಯಿಸ್ಕೊಳ್ಳೋ ಶಕ್ತಿನೂ ಇರುತ್ತೆ, ರಿಪೇರಿಂಗ್ ಕೆಪಾಸಿಟಿನೂ ಇರುತ್ತೆ. ಈ ಕುಡಿದ್ರೆ ತಿಂದರೆ ಸಿಗರೇಟ್ ಸೇದ್ರೆ ಏನಿರುತ್ತೆ? ನಾಯಿ ನರಿಗಳನ್ನು ಸತ್ತೋಗ್ತಾರೆ ರೋಡಲ್ಲಿ. ಸೊ ಅದರಿಂದ ದಯಮಾಡಿ ಅದನ್ನು ವಿತ್ಡ್ರಾ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಬಿಡೋಕ್ಕಾಗಲ್ವೋ ಬಿಡದೇ ಇರೋದಕ್ಕೂ ಮೆಡಿಸಿನ್ಸ್ಗಳು ಇದ್ದಾವೆ, ಹೋಮಿಯೋಪತಿನಲ್ಲೂ ಇದೆ, ಹೋಮಿಯೋಪತಿಗೆ ಬನ್ನಿ. ಓಕೆ, ಅಂದರೆ ಸರ್ ನಿಮ್ಮ ಪ್ರಕಾರ ಒಂದು ಎಕ್ಸಾಂಪಲ್ ಹೇಳೋದಾಯಿತು ಅಂದರೆ, ಈಗಿನ ಒಂದು 20 ವಯಸ್ಸಲ್ಲಿರುವಂಥ ಯುವಕ ಯುವತಿಯರು ಪ್ರತಿನಿತ್ಯವೂ ಸಹಿತ ಸಿಗರೇಟ್ ಸೇದ್ತಾ ಇದ್ದಾರೆ ಅಥವಾ ತಂಬಾಕು ಸೇವನೆ ಮಾಡ್ತಿದ್ದಾರಂತೆ. ಮುಂದಿನ 10 ವರ್ಷಗಳಲ್ಲಿ ಅವರ ಜೀವನದ ಪರಿಸ್ಥಿತಿ ಏನೇನಾಗ್ಬೋದು, ಏನೇನೆಲ್ಲ ಕಾಯಿಲೆಗಳು ಬರ್ಬೋದು ಅಂತ? ಎಲ್ಲವೂ ಬರ್ಬೋದು. ದೇ ಆರ್ ವಲ್ನರಬಲ್ ಟು ಆಲ್ ದ ಡೆಡ್ಲಿಯೆಸ್ಟ್ ಡಿಸೀಸಸ್ ಆನ್ ದಿ ಅರ್ತ್. ಅದಕ್ಕೆ ಹೇಳಿದೆ ಪ್ರಿಮೆಚ್ಯೂರ್ ಡೆತ್ ಆಗ್ತಾರೆ ಅಂತ ಹೇಳಿದೆ. ಮತ್ತು ನೀವು ನೋಡಿದಿರಿ, ಇವಾಗ ಕೋವಿಡ್ ಬಂದು ಹೋದ್ಮೇಲೆ ಸಾಯೋರ ಸಂಖ್ಯೆ 30ರಿಂದ 50 ವಯಸ್ಸಿರೋರಿಗೆ ಗೊತ್ತೇ ಇಲ್ಲ. ಅದು ವ್ಯಾಕ್ಸಿನೇಷನ್ ಅಂತಾರೆ, ಕೋವಿಡ್ ಅಂತಾರೆ, ಏನೇ ಹೇಳ್ತಾರೆ. ಸ್ಮೋಕರ್ಸಲ್ಲಿ ಜಾಸ್ತಿ. ಅದೇ ಥರ ಡೆತ್ಸು ಜಾಸ್ತಿ ಆಗ್ತಾರೆ. 10 ವರ್ಷಕ್ಕೆ ನಮಗೆ ಯಾರು ಬರ್ಕೊಟ್ಟಿಲ್ಲ ಅಲ್ಲಿ ಪ್ರಾಮಿಸರಿ ನೋಟಲ್ಲಿ, ನಿಂಗೆ 10 ವರ್ಷ ಕೊಡ್ತೀನಿ ಅಷ್ಟರೊಳಗೆ ಏನಾದ್ರು ಮಾಡ್ಕೊ ಅಂತ ಯಾರೂ ಕೊಟ್ಟಿಲ್ಲ. ನಾನು ಹೇಳಿದೆ ದಿವ್ಸಕ್ಕೊಂದು ಸಿಗರೇಟು ಕೂಡ ತೊಂದರೆ ಮಾಡಬಲ್ದು ಅಂತ. ಮತ್ತು ಪ್ಯಾಸಿವ್ ಸ್ಮೋಕರು ತೊಂದರೆ ಆಗ್ತಾನೆ. ನಿಮ್ಮ ಜೀವನ ಇನ್ನು 10 ವರ್ಷದಲ್ಲಿ ಚೆನ್ನಾಗಿರುತ್ತೆ ಅನ್ನೋದಕ್ಕೆ, ಈಗ 20 ವರ್ಷದವನು ಇನ್ನು 10 ವರ್ಷ ಮಾಡ್ತೀನಿ ಅಂದರೆ ನೀನಾಗೇ ನೀನು ನಿನ್ನ ಇನ್ನೂ 10 ವರ್ಷಗಳನ್ನು ಕಮ್ಮಿ ಮಾಡ್ಕೊಂಡಿದ್ಯಾ ಅಂತ ಹೇಳ್ತೀನಿ ನಾನು. ಓಕೆ, ಅಂದರೆ ಇನ್ನು ಒಟ್ಟಾರೆಯಾಗಿ ಇವತ್ತಿನ ಒಂದು ಕಾಳಜಿ ತಾವು ಹೇಳಿರುವಂತಾರೆ, ಮಧ್ಯಮ ವರ್ಗದ ಜನತೆಗೆ, ವಿಶೇಷವಾಗಿ ಕಾರ್ಮಿಕರ ವರ್ಗದಲ್ಲಿ ಕೆಲಸ ಮಾಡೋಂಥವ್ರಿಗೆ ಜೀವನ ನಡೆಸೋದು ತುಂಬಾ ಕಷ್ಟ ಆಗುತ್ತೆ. ಕಾರಣ ಏನಂದರೆ ಆರ್ಥಿಕ ಪೆಟ್ಟು ಕೂಡ ಒಂದು ಕಡೆ ಅವರಿಗೆ ದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಇರ್ತದೆ. ಅವರಿಗೆ ಒಂದು ಸಲಹೆ ಹೇಳೋದಾದ್ರೆ, ಫ್ರೀಯಾಗಿ ಸಿಕ್ಬಿಟ್ರೆ ಕುಡ್ದ್ಬಿಡೋಣ ಅಂತ ಕೇಳೋದಲ್ಲ. ಅಂದರೆ ಅವ್ರಿಗೆಲ್ಲ ಫ್ರೀಯಾಗಿ ಯಾವನಾರು ಕೊಡ್ತಾನೆ ಅಂತ ಇಟ್ಕೊಳ್ಳಿ ಓನರು, ಅವಾಗ ಕುಡ್ದು ಬಿಡ್ಬೋದೆ? ಖಂಡಿತ ಅದಲ್ಲ. ಇದು ನಾನು ಆಗ್ಲೇ ಹೇಳಿದಂಗೆ ಸೋನೆಪೆ ಸುಹಾಗನೋ ಥರ ಕುಡ್ಕುರಿಗೆ ಇದು ಬೇರೆ ಕಷ್ಟ ಅಲ್ಲ. ಅವ್ನು ಯಾವನೋ ಫ್ರೀ ಕುಡಿದ್ರೆ ಹಂಗಾದ್ರೆ ಪರವಾಗಿಲ್ವಾ? ನಿಮ್ಮದೇ ದೇಹ ತಾನೇ ಹಾಳಾಗುವಂಥದ್ದು. ಸೊ ಅದು ಯಾರೋ ಬಂದು ನಮ್ಮನ್ನು ಹೊಡೆದ್ರೆ ಪರವಾಗಿಲ್ಲ, ಅದು ನಮ್ಮನ್ನು ನಾವೇ ಹಾಳು ಮಾಡ್ಕೊಳ್ತೀವಿ, ಅದು ಕೂಡ ತಪ್ಪು. ಐ ಥಿಂಕ್ ದ ಬೆಸ್ಟ್ ಥಿಂಗ್ ಇಸ್ ಟು ಅವಾಯ್ಡ್ ಬಿಡೋಕ್ಕಾಗದೆ ಇದ್ರೆ, ನಾ ಹೇಳ್ದಂಗೆ ಡಿ ಅಡಿಕ್ಷನ್ ಸೆಂಟರ್ಗಳು ಬಂದಿದ್ದಾವೆ. ಡಿ ಅಡಿಕ್ಷನ್ ಸೆಂಟರ್ಗಳು ದುಡ್ಡು ಮಾಡೋಕ್ಕೆ ಬಂದಿದ್ರೆ ಅದು ನಂಗೆ ಗೊತ್ತಿಲ್ಲ. ಬಟ್ ನಿಜವಾದ ಅರ್ಥದಲ್ಲಿ ಡಿ ಅಡಿಕ್ಷನ್ಸ್ ಮಾಡೋಕ್ಕೆ ಸಾಧ್ಯ ಇದೆ. ಬಿಟ್ಟಿರೋರು ಇದ್ದಾರೆ, ಬಿಟ್ಟ ಮೇಲೆ ಜೀವನ ಚೆನ್ನಾಗಿ ಇಟ್ಕೊಂಡಿರೋರು ಇದ್ದಾರೆ, ಸಿಗರೇಟ್ ಬಿಟ್ಟಿರೋರು ಇದ್ದಾರೆ.